ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಪ್ರಜ್ವಲ್ ಬಗ್ಗೆ ಕೊನೆಯ ಬಾರಿ ಕೇಳಿದ್ದರು ಅಮ್ಮ ಎಂದು ಭಾವುಕರಾದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಅಂತಹ ಘಟನೆಯಾಗದೇ ಇದ್ದಿದ್ದರೆ ಅಮ್ಮ ಇನ್ನೂ ಬದುಕಿರುತ್ತಿದ್ದರು ಎಂಬ ಭಾವುಕರಾದ ಸಚಿವರು, ನಮ್ಮ ಕುಟುಂಬವನ್ನ ಜನರ ಹೃದಯದಿಂದ ದೂರವಿಡುವ ಪ್ರಯತ್ನ ನಡೆಯಿತು ಎಂಬ ಆರೋಪ ಮಾಡಿದ ಎಚ್.ಡಿ.ಕೆ. ನಮ್ಮ ತಾಯಿಗೆ ಚಿರಶಾಂತಿ ಸಿಗುವುದೇ ಈಗ ನಮ್ಮ ಆಶಯ ಎಂದು ಕುಟುಂಬದ ಭಾವನೆ ವ್ಯಕ್ತಪಡಿಸಿದ ಕೇಂದ್ರ ಸಚಿವ. ಚೆನ್ನಮ್ಮ ಸಮಾಧಿಯಲ್ಲಿ 3ನೇ ದಿನದ ಹಾಲು ತುಪ್ಪದ ಕಾರ್ಯ. ಇಷ್ಟದ ಚಕ್ಕುಲಿ ಮೈಸೂರು ಪಾಕ್ ಅರ್ಪಿಸಿದ ಕುಟುಂಬ. ಚೆನ್ನಮ್ಮ ನೆನಪಿನಲ್ಲಿ ಭಾವುಕರಾದ ಕುಟುಂಬ. ತಪ್ಪು ಕಳೆನಾಶಕ ಸಿಂಪಡಣೆಯಿಂದ 13 ಲಕ್ಷ ಬಂಡವಾಳದ ಶುಂಠಿ ಬೆಳೆ ಸಂಪೂರ್ಣ ನಾಶ. 35ರಿಂದ 40 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತ ಕುಟುಂಬಕ್ಕೆ ಭಾರಿ ಹೊಡೆತ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸ್ಥಳ ಪರಿಶೀಲನೆ ಆಗಿಲ್ಲ ಎಂಬ ಆರೋಪ. ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ರೈತ ಕುಟುಂಬದ ಮನವಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ 3ನೇ ದಿನದ ವಿಧಿವಿಧಾನಗಳ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾವುಕರಾಗಿ ಮಾತನಾಡಿದ್ದಾರೆ. ಹೊಳೆನರಸೀಪುರದ ಮಾವಿನಕೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಾಯಿ ಚೆನ್ನಮ್ಮ ಕೊನೆಯ ಬಾರಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಬಗ್ಗೆ ಕೇಳಿದ್ದರು ಎಂದು ನೆನೆದು ಭಾವುಕರಾದರು. ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮೊಮ್ಮಗ ಪ್ರಜ್ವಲ್ ರೇವಣ್ಣ ಬಗ್ಗೆ ಅಮ್ಮ 2-3 ಬಾರಿ ನನ್ನೊಂದಿಗೆ ಮಾತನಾಡಿದ್ದರು. ಯಾವಾಗ ಕರೆದುಕೊಂಡು ಬರ್ತೀಯಾ ಎಂದು ಕೇಳುತ್ತಿದ್ದರು. ಆ ಮಾತು ಈಗಲೂ ನನ್ನನ್ನು ನೋಯಿಸುತ್ತದೆ ಎಂದರು. ಅಂತಹ ಸನ್ನಿವೇಶ ನಿರ್ಮಾಣವಾಗದೇ ಇದ್ದಿದ್ದರೆ ಅಮ್ಮ ಇನ್ನೂ ಬದುಕುತ್ತಿದ್ದರು. ಇನ್ನೂ 3-4 ವರ್ಷ ಈ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ. ಆದರೆ ದೇವರ ತೀರ್ಮಾನಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಎಂದು ಹೇಳಿದರು. ಕಳೆದ 1.5 ವರ್ಷಗಳಿಂದ ತಾಯಿ ಚೆನ್ನಮ್ಮ ತೀವ್ರ ಅಸ್ವಸ್ಥರಾಗಿದ್ದರು. ರಾಜಕೀಯ ದ್ವೇಷದಿಂದ ಕೆಲವು ಘಟನೆಗಳು ನಡೆದಿವೆ. ಕೆಲವು ತಪ್ಪುಗಳು ಆಗಿರಬಹುದು. ನಾನು ಸಂಪೂರ್ಣ ಪರಿಪೂರ್ಣ ಎನ್ನುವುದಿಲ್ಲ. ನಮ್ಮ ಕುಟುಂಬವನ್ನ ರಾಜ್ಯದ ಜನರ ಹೃದಯದಿಂದ ದೂರವಿಡುವ ಪ್ರಯತ್ನಗಳು ನಡೆದವು. ಆದರೆ ಈ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳನ್ನು ವಿವರಿಸಲು ನಾನು ಬಯಸುವುದಿಲ್ಲ ಎಂದು ಕುಮಾರಸ್ವಾಮಿ ತಿಳಿಸಿದರು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಕಳೆದ 1.5 ವರ್ಷದಿಂದ ಯಾವೊಂದು ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ ಆಯಿತು. ಇದು ಕಾರಣ ಬಹುಶಃ ಈ ರಾಜ್ಯದಲ್ಲಿ ರಾಜಕೀಯದ ದ್ವೇಷದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು, ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲ್ಲ. ಒಂದು ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳನ್ನ ಇಟ್ಟು ಯಾವ್ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ ನಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನ ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು, ಅವರನ್ನ ಪ್ರೀತಿಸ್ತಾ ಇದ್ದಂತ, ಅವರು ಪ್ರೀತಿಸಿದ್ದಂತ ಜನತೆ ಬಂದು ಇವತ್ತೇನು 3ನೇ ದಿನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಬಹುಶಃ ಅವ್ರು ಇನ್ನೂ ಬದುಕಿರ್ತಿದ್ದರು ನನ್ನ ಅಭಿಪ್ರಾಯ. ಒಂದು ಬಾರಿ ಆಸಿಡ್ನ ಪ್ರಕರಣ ನಂತರ ನಮ್ಮ ಕುಟುಂಬದಲ್ಲಿ ಅವರಿಬ್ಬರು ಏನು ವಯಸ್ಸಾಗಿರ್ತಕ್ಕಂಥವರಿದ್ರು, ಅವರ ಮಾನಸಿಕವಾಗಿ ಯಾತನೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ಏನೇನ್ ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಾದರೂ ಇತಿಹಾಸ ಬರೆಯೋರು ಹೇಳ್ತಾರೆ. ಅದು ಒಂದು ಭಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ಇವತ್ತು ನಮ್ಮನ್ನ ಅಗಲಿಕೆ ಕಳೆದ 1.5 ವರ್ಷದ ಹಿಂದೆನೆ ಅವರು ಬೆಡ್ ರಿಡನ್ ಆಗಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಅವರು ಪಟ್ಟಿರ್ತಕ್ಕಂಥ ಹಿಂಸೆ ಮತ್ತು ಹಂತವಾಗಿ ಅವರಿಗೆ ನೆನಪಿನ ಶಕ್ತಿಯೂ ಕಡಿಮೆ ಆಗ್ತಕ್ಕಂಥದ್ದು, ಯಾರನ್ನು ಗುರುತಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದು. ಅಂತ ಸಂದರ್ಭದಲ್ಲೂ ಯಾರಾದರೂ ನೋಡ್ಲಿಕ್ಕೆ ಬಂದ್ರೆ ಊಟ ಮಾಡಿದೀರಾ, ಊಟ ಮಾಡಿ, ಅದು 2 ಪದ ಬಿಟ್ರೆ ಇನ್ನೇನೋ ಬಾಯಿನಲ್ಲಿ ಬರ್ತಿರ್ಲಿಲ್ಲ. ನನ್ನನ್ನ ಸ್ವಲ್ಪ ಮತ್ತೆ ನಮ್ಮ ಇಬ್ಬರು ತಂಗಿರಿದ್ದಾರೆ
ಅವರನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿದ್ರು. ನಾನು ಏನಾದರೂ ಒಂದು ವಾರದಲ್ಲಿ 2 ದಿನವೋ 3 ದಿನವೋ ಯಾವ್ದಾದ್ರು ಫ್ರೀ ಇದ್ದಾಗ ಹೋದಾಗ, ಒಳ್ಳೆ ಕೆಲಸ ಮಾಡಪ್ಪ, ಯಾವಾಗ ಬಂದೆ, ಡೆಲ್ಲಿ ಹೋಗಿದ್ದ, ಇದು ಮಾತ್ರ ಅವರಲ್ಲೇ ನೆನಪಿನಲ್ಲಿತ್ತು. ಆ ರೀತಿನಲ್ಲಿ ಒಳ್ಳೆ ಕೆಲಸ ಮಾಡಪ್ಪ ಅಂತಕ್ಕಂಥದ್ದು ಹೇಳೋರು ಅಷ್ಟೇ. ಆದ್ರೆ ಒಂದು 2-3 ಬಾರಿ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವಾಗ ಕರ್ಕೊಂಡ್ಬರ್ತೀಯಪ್ಪ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ. ಅದು ಇವತ್ತು ನನಗೆ ನೋವಿದೆ. ಅವರಿಗೆ ಅಂತ ಒಂದು ಸನ್ನಿವೇಶಗಳನ್ನ ತಡಿಲಾರ್ದೇನೆ ಇವತ್ತು ಇಂಥ ಒಂದು ದಿನವನ್ನ ನಾವೇನ್ ಕಾಣಬೇಕಾಗಿದೆ. ಬಹುಶಃ ಇನ್ನೂ ಒಂದು 3-4 ವರ್ಷಗಳು ಆ ರೀತಿಯ ಒಂದು ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಅದನ್ನ ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು. ಅದನ್ನ ಹೇಳ್ತೇನೆ. ಅದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದ ಅನಂತರದ 3ನೇ ದಿನವಾದ ಇಂದು ಹಾಲುತುಪ್ಪದ ಕಾರ್ಯಶಾಸ್ತ್ರ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದಲ್ಲಿ ಭಕ್ತಿಭಾವದಿಂದ ನೆರವೇರಿತು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಪ್ರಸಿದ್ಧ ಮಾವಿನಕೆರೆ ಬೆಟ್ಟದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ತಪ್ಪಲಿನಲ್ಲಿ ಈ ವಿಧಿವಿಧಾನಗಳು ಜರುಗಿದವು. ಚೆನ್ನಮ್ಮ ಅವರ ಸಮಾಧಿ ಸ್ಥಳದಲ್ಲಿ ಕುಟುಂಬದ ಸದಸ್ಯರು ಹಾಗೂ ಆಪ್ತರು ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ದಿವಂಗತ ಆತ್ಮಕ್ಕೆ ಶಾಂತಿ ಕೋರಿದರು. ವಿಶೇಷ ಪೂಜೆ, ಪುಷ್ಪ ನಮನ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಟುಂಬಸ್ಥರು ತಮ್ಮ ಅಶ್ರುತರ್ಪಣ ಸಲ್ಲಿಸಿದರು ಹಾಗೂ ಅವರಿಗೆ ಇಷ್ಟವಾಗಿದ್ದ ಚಕ್ಕುಲಿ ಹಾಗೂ ಮೈಸೂರು ಪಾಕವನ್ನು ಮನೆಯಿಂದಲೇ ತಯಾರಿಸಿ ತಂದರು. ಈ ಕುರಿತು ಮಾತನಾಡಿದ ಪುತ್ರಿ ಅನಸೂಯ ಅವರು, ಅಮ್ಮನಿಗೆ ಚಕ್ಕುಲಿ ಮತ್ತು ಮೈಸೂರು ಪಾಕ್ ತುಂಬ ಇಷ್ಟ. ಅದಕ್ಕಾಗಿ ಮನೆಯಲ್ಲಿಯೇ ಸ್ವತಃ ತಯಾರಿಸಿ ಇಲ್ಲಿಗೆ ತಂದಿದ್ದೇವೆ. ಅಮ್ಮನ ನೆನಪಿನಲ್ಲಿ ಅವರಿಗೆ ಇಷ್ಟವಾಗಿದ್ದ ತಿನಿಸನ್ನೇ ಅರ್ಪಿಸಿದ್ದೇವೆ ಎಂದು ಭಾವುಕರಾಗಿ ಹೇಳಿದರು. ಅಮ್ಮನಿಗೆ ಈ ಇದರಲ್ಲಿ ಎಲ್ಲದನ್ನು ಇಡಲ್ಲ. ಅವ್ರಿಗೆ ಚಕ್ಲಿ ತುಂಬಾ ಇಷ್ಟ, ಮೈಸೂರು ಪಾಕ್ ಅವ್ರಿಗೆ ಇಷ್ಟವಾದ ಸಿಹಿ. ಇವತ್ತು ನಾವು ಅದನ್ನ ನೆನ್ನೆ ವಿಶೇಷವಾಗಿ ಮನೆಯಲ್ಲೇ ತಯಾರಿಸಿ ತಂದು ಅವರಿಗೆ ಸಮರ್ಪಣೆ ಮಾಡಿದ್ವಿ ಮನಸ್ಪೂರ್ವಕವಾಗಿ. ಅದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಮತ್ತೆ ರುದ್ರ ಚಮಕ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರತಿದಿನ 11 ದಿವಸನೂ ಅದು ಪಾರಾಯಣ ಮಾಡ್ಬೇಕು ಅಂತ ಅಪ್ಪ ಸಂಕಲ್ಪ ಮಾಡಿಸಿದ್ದಾರೆ. ಅದರಿಂದ ಅದು ನಿರಂತರವಾಗಿ 11 ದಿವಸ ತನಕ ನಡೆಯುತ್ತೆ. ಇವತ್ತು ಆ ಪಾರಾಯಣ ಆದ ಮೇಲೆನೆ ಧೂಪ ದೀಪಗಳನ್ನ ಮಾಡಿ ಹಾಲು ತುಪ್ಪನ ಬಿಟ್ಟು ನಮ್ಮ ಕಾರ್ಯಕ್ರಮನ ಪ್ರಶಾಂತವಾಗಿ ಸುಸೂತ್ರವಾಗಿ ಮಾಡಿದ್ವಿ. ಚೆನ್ನಮ್ಮನವರು ಏನು ನಿಧನರಾದರು, ಅವರ ಪಾರ್ಥಿವ ಶರೀರವನ್ನು ನಮ್ಮ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅವರ ಶರೀರ ಸಂಸ್ಕಾರ ಮಾಡಲಾಗಿದೆ. ಅವರ ಶರೀರವನ್ನು ಅನಂತರ ಇಲ್ಲಿ ಏನಾಗಿದೆ ಅಂತಂದರೆ, ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ಬೆಟ್ಟದಿಂದ ದೇವಾಲಯದಿಂದ ತೀರ್ಥ ಪ್ರಸಾದವನ್ನು ಪ್ರೋಕ್ಷಣೆ ಮಾಡಿ ಹಾಗೆ ಸ್ವಾಮಿಗೆ ಅರ್ಪಿಸ್ತಕ್ಕಂಥ ಸೀರೆಯನ್ನು ಕೂಡ ಅವರ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಅರ್ಪಣೆ ಮಾಡಿದ್ದೀವಿ. ಗೌಡ್ರು ಮತ್ತು ಚೆನ್ನಮ್ಮ ಇಬ್ಬರೂ ಕೂಡ ಪ್ರತಿ ವರ್ಷ ಅವರ ಮನೆ ಸ್ವಂತ ಕುಟುಂಬದ ಪೂಜೆ ಆಗಿರ್ಬೋದು, ಲೋಕ ಕಲ್ಯಾಣಾರ್ಥ ಅವರು ಬಂದು ಭಕ್ತಿಪೂರ್ವಕವಾಗಿ ಇಲ್ಲಿ ಬಂದು ಅವ್ರ ಕುಟುಂಬದ ಸಂಕಲ್ಪನೂ ಹೇಳಿ ಲೋಕ ಕಲ್ಯಾಣಾರ್ಥ ಕೂಡ ಸಂಕಲ್ಪನೂ ಹೇಳಿಬಿಟ್ಟು ಇಲ್ಲಿ ಪೂಜೆ ನೆರವೇರಿಸ್ಕೊಂಡು ಹೋಗ್ತಿದ್ರು. ಹಾಗೆಯೇ ಕೂಡ ಅವ್ರ ಕುಟುಂಬದ ಪರವಾಗಿ ಪ್ರತಿ ಶ್ರಾವಣ ಶನಿವಾರ ಇಲ್ಲಿ ಅನ್ನದಾಸೋಹ ನಡೀತಿತ್ತು. ರೇವಣ್ಣವರು ಅನ್ನದಾಸೋಹ ಈಗ 10 ವರ್ಷದಿಂದಲೂ ಕೂಡ ಪ್ರತಿ ದಿವಸ ಪುಳಿಯೋಗರೆ, ಪೊಂಗಲ್, ಮೊಸರನ್ನ ಎಲ್ಲ ಪ್ರತಿ ಶ್ರಾವಣ ಶನಿವಾರ ದಿವಸ ಅನ್ನದಾಸೋಹ ಮಾಡ್ತಾರೆ. ಅವ್ರ ಕುಟುಂಬ ಪರವಾಗಿಯೂ ಕೂಡ ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತೆ. ಹಾಗೆ ಈಗ 3 ವರ್ಷದ ಹಿಂದೆ ಸಹಸ್ರ ಕುಂಭಾಭಿಷೇಕವನ್ನು ಮಾಡಿದರು ಲೋಕ ಕಲ್ಯಾಣಾರ್ಥವಾಗಿ. ಅದರಲ್ಲಿ 3 ದಿವಸನೂ ಕೂಡ ಚೆನ್ನಮ್ಮ ಮತ್ತು ದೇವೇಗೌಡರು ಇಬ್ಬರೂ ಕೂಡ 3 ದಿವಸ ಇಲ್ಲೇ ತಂಗಿದ್ದು ಆ ಭಗವಂತನಲ್ಲಿ ಸಂಕಲ್ಪ ಮಾಡಿ 3 ದಿವಸದ ಪೂಜೆಯನ್ನು ಕೂಡ ನೆರವೇರಿಸಿದರು. ಸಹಸ್ರ ಕುಂಭಾಭಿಷೇಕ ಅದರಲ್ಲಿ ಒಂದು ಪ್ರಧಾನ ಕುಂಭವನ್ನು
ವಿಮಾನ ಗೋಪುರದ ಮೇಲೆ ಅರ್ಪಣೆ ಮಾಡಿ ಅನಂತರ ಇತರೆ ಕಳಶವನ್ನು ನಮ್ಮ ರಂಗನಾಥರ ಸ್ವಾಮಿ ಮೇಲೆ ಅಭಿಷೇಕ ಮಾಡಿದ್ವಿ. ರಂಗನಾಥರು ಮತ್ತು ಆಂಜನೇಯ ಕೇಶವರ ಸ್ವಾಮಿ ಮೇಲೆ ಅಭಿಷೇಕ ಮಾಡಿದ್ವಿ. ಅವರ ಆರಾಧ್ಯ ದೈವ ಹೇಗೆ ಅಂತ ಅಂದರೆ, ಅವರು ಪೂರ್ವದಲ್ಲಿ ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಿದರು. ನೋಡಪ್ಪ, ನಾನು ಈ ಥರ ಸಂಕಲ್ಪ ಮಾಡಿಕೊಂಡು ನಾನು ಚುನಾವಣೆಗೆ ಪ್ರವೇಶ ಮಾಡ್ತಿದ್ದೀನಿ, ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂದಾಗೆ ಸಂಕಲ್ಪ ಮಾಡ್ಕೊಂಡು ಅರ್ಚನೆ ಮುಗಿಸ್ಕೊಂಡು ಹೋದಾಗೆ ಆ ತಡರಾತ್ರಿಲಿ ರಂಗನಾಥರು ದೇವೇಗೌಡರ ಸ್ವಪ್ನದಲ್ಲಿ ಕನಸಲ್ಲಿ ಹೋಗಿ, ನೀವೇನು ಸಂಕಲ್ಪ ಮಾಡ್ಕೊಂಡಿದ್ರಿ ಅದು ನಿಮಗೆ ನೆರವೇರುತ್ತೆ, ನೀವು ಚುನಾವಣೆಗೆ ನಿಂತ್ಕೋಬೋದು ಅನ್ನೋಗೆ ದೇವೇಗೌಡರೇ ಗೋಚರ ಆದಾಗೆ ಸ್ವಪ್ನದಲ್ಲಿ. ಅದೇ ಮಾರನೇ ದಿವಸ ಬೆಳಗ್ಗೆ ಬಂದು ಯಥಾ ಪ್ರಕಾರ ಸಂಕಲ್ಪ ಮಾಡಿ ಅರ್ಚನೆ ಮಾಡಿ ಅವರಿಗೆ ಚುನಾವಣೆಗೆ ಪ್ರತಿನಿಧಿಸಿದಂಥ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಮತ್ತೆ ಅವಾಗ್ಲಿಂದಲೂ ಈ ರಂಗನಾಥನ ಪರಮದೈವ ಆರಾಧ್ಯ ದೈವವಾಗಿ ಅವರ ಸ್ವಂತ ಕುಲದೈವ ಅರದನಹಳ್ಳಿಯ ಈಶ್ವರ, ಇವರ ಆರಾಧ್ಯ ದೈವ ರಂಗನಾಥ ಆಗಿರೋದ್ರಿಂದ ಅವ್ರ ಚುನಾವಣೆಗೆ ಮುಂಚೆಯಿಂದಲೂ ಚುನಾವಣೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಇಲ್ಲಿ ಬಂದು ಒಂದು ಸಂಕಲ್ಪ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಹೋಗಿ ಅವರು ಪೂಜೆ ನೆರವೇರಿಸ್ಕೊಂಡು ಬರ್ತಾರೆ. ಹಾಗಾಗಿ ಪರಮ ಭಕ್ತರು ನಮ್ಮ ರಂಗನಾಥರಿಗೆ ದೇವೇಗೌಡರ ಕುಟುಂಬ. ಹಾಸನ ಜಿಲ್ಲೆಯ ಹಳೇಬೀಡಿನ ಸಮೀಪ ಘಟ್ಟದಹಳ್ಳಿಯಲ್ಲಿ ತಪ್ಪು ಕಳೆನಾಶಕ ಸಿಂಪಡಿಸಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿದೆ ಎಂದು ರೈತ ಅಣ್ಣಪ್ಪ ಆರೋಪಿಸಿದ್ದಾರೆ. 13 ಲಕ್ಷ ಬಂಡವಾಳ ಹೂಡಿದ ಬೆಳೆ ಹಾಳಾಗಿ ಸಾಲದ ಸುಳಿಗೆ ಸಿಲುಕಿರುವ ಕುಟುಂಬ ನ್ಯಾಯ ಮತ್ತು ಸೂಕ್ತ ಪರಿಹಾರಕ್ಕಾಗಿ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದೆ. ಪೊನ್ನಪುರ ಭೋವಿ ಕಾಲೋನಿ ನಿವಾಸಿ ಅಣ್ಣಪ್ಪ ಮಾತನಾಡಿ, ನಾವು ಹಳೇಬೀಡು ಸಮೀಪದ ಘಟ್ಟದಹಳ್ಳಿಯಲ್ಲಿ 2 ಎಕರೆ 26 ಗುಂಟೆ ಜಮೀನನ್ನು ಲೀಸಿಗೆ ಪಡೆದುಕೊಂಡು ಒಟ್ಟು 13 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಶುಂಠಿ ಬೆಳೆದಿದ್ದೆವು. ಕಳೆ ನಿಯಂತ್ರಣಕ್ಕಾಗಿ ಬೇಲೂರಿನ ರಘು ದಾಸೇಗೌಡ ಪ್ಲಾಂಟೇಶನ್ನಲ್ಲಿ 71 ಆಕ್ಸಿಗೋಲ್ಡ್ ಕಳೆನಾಶಕವನ್ನು ಕೇಳಿದ್ದೆವು. ಆದರೆ ಅಂಗಡಿಯವರು ಆಕ್ಸಿಗೋಲ್ಡ್ ಬದಲಿಗೆ ಭತ್ತಕ್ಕೆ ಹೊಡೆಯುವ ಮ್ಯಾಕ್ಸ್ವೆಲ್ 71 ಎಂಬ ಬೇರೆ ಕಳೆನಾಶಕವನ್ನು ನೀಡಿ ಇದನ್ನು ಸಿಂಪಡಿಸಿದರೆ ಕಳೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತದೆ ಎಂದು ಹೇಳಿದರು. ಅಂಗಡಿಯವರ ಮಾತನ್ನ ನಂಬಿ ಔಷಧಿ ಸಿಂಪಡಿಸಿದರು. 8 ದಿನಗಳಾದರೂ ಕಳೆ ಒಣಗಲಿಲ್ಲ. ಈ ಬಗ್ಗೆ ಮರು ಪ್ರಶ್ನಿಸಿದಾಗ ಔಷಧಿ ಕೆಲಸ ಮಾಡಲು 15 ದಿನ ಬೇಕು ಎಂದು ಅಂಗಡಿಯವರು ಹೇಳಿ ಕಳಿಸಿದರು. ಆದರೆ ದಿನಗಳು ಕಳೆದಂತೆ ಕಳೆಯ ಜೊತೆಗೆ ಶುಂಠಿ ಗಿಡಗಳು ಸಂಪೂರ್ಣವಾಗಿ ಒಣಗಲು ಆರಂಭಿಸಿದವು. ತದನಂತರ ಬೆಳೆ ಉಳಿಸಿಕೊಳ್ಳಲು ಅಂಗಡಿಯವರ ಸಲಹೆಯಂತೆ ಇತರೆ ದುಬಾರಿ ಔಷಧಿಗಳನ್ನು ಹೊಡೆದರೂ ಯಾವುದೇ ಪ್ರಯೋಜನವಾಗಿಲ್ಲ. 4 ತಿಂಗಳಾದರೂ ಬೆಳೆಯೂ ಬರದೆ ಇತ್ತ ಕಳೆಯೂ ಸರಿಯಾಗಿ ನಾಶವಾಗದೆ ಇಡೀ ಬೆಳೆ ಸಂಪೂರ್ಣ ಹಾಳಾಗಿದೆ ಎಂದರು. ಕಳೆದ 15 ವರ್ಷಗಳಿಂದ ಶುಂಠಿ ಬೆಳೆಯನ್ನೇ ನಂಬಿಕೊಂಡು ಈ ಬಾರಿ 35 ರಿಂದ 40 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದು, ಆದರೆ ಈಗ ಬೆಳೆ ಸಂಪೂರ್ಣ ನಾಶವಾಗಿದ್ದರಿಂದ ಬಂಗಾರ ಅಡವಿಟ್ಟು ಹಾಗೂ ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಹಂತಕ್ಕೆ ತಲುಪಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಈಗ ಹಳೇಬೀಡು ಘಟ್ಟದಲ್ಲಿ ಅಂತ ಬಂದು ಜಮೀನು ಬೇರೆ ಹತ್ರ ಶುಂಠಿ ಮಾಡಿಕೊಂಡು ಲೀಸಿಗೆ ಮಾಡ್ಕೊಂಡು ಮಾಡಿದ್ವಿ. ಅದನ್ನು ಇಲ್ಲಿ ಕಳೆನಾಶಕ ಅಂತ ದಾಸೇಗೌಡ ಪ್ಲಾಂಟೇಶನ್ ರಘು ಅವರು ಬೇಲೂರು ರಘು ದಾಸೇಗೌಡ ಪ್ಲಾಂಟೇಶನ್ ಅವ್ರ ಹತ್ರ ಕಳೆನಾಶಕ ನಾವು ಕೇಳಿದ್ವಿ 71 ಆಕ್ಸಿಗೋಲ್ಡ್ ಕೊಡಿ ಅಂತ. ಅವರು ಆಕ್ಸಿಗೋಲ್ಡ್ ಬದಲು ಇದು ಮ್ಯಾಕ್ಸ್ವೆಲ್ ಅಂತ ಹೇಳ್ಬಿಟ್ಟು ಬೇರೆ ಕಳೆನಾಶಕ ಕೊಟ್ಟು 71 ಕೊಟ್ಟು ಇದನ್ನು ಹೊಡೀರಿ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳಿದ್ರು ಅವರು. ನಾವು ಅದನ್ನು ಹೊಡೆದು 8 ದಿನ ಆದರೂ ಕಳೆ ಹೋಗಿಲ್ಲ ಅಂತ ಕೇಳಿದ್ವು. ಅವಾಗ ಹೇಳಿದ್ರು ಅವರು 15 ದಿವಸ ಆಗಬೇಕು ಹೋಗೋಕ್ಕೆ, ನೀಟಾಗಿ ಹೋಗುತ್ತೆ ಅಂದರು. ಅವ್ರ ಹತ್ರ ಹೋಗಿ ಮತ್ತೆ ಕೇಳಿದೆ, ಈ ಥರ ಆಗ್ತಾಯಿದೆ ಅಣ್ಣ, ಯಾಕೆ ಒಂಥರ ಗಿಡ ಎಲ್ಲ ಬತ್ತಿದಂಗೆ ಆಗ್ತದೇವೆ ಅಂತ. ಅವರು ನೀವೇನು ಮಾಡಿದ್ರಿ ಅಂತ ಕೇಳಿದ್ರು. ಗೊಬ್ಬರ ಹಾಕಿದ್ದೀರ ಅಂದರು. ಹೌದು, ತೆಳ್ಳಗೆ ಗೊಬ್ಬರ ಯೂರಿ ಹಾಕಿದ್ದೀವಿ ಅಂತ ಹೇಳಿದ್ವು. ಅದರಿಂದ ಸುಟ್ಟೋಗಿದೆ ಅಂತ ಅವ್ರು ಹೇಳಿದ್ರು. ನಾವು ಅದರಿಂದನೇ ಆಗಿರ್ಬೋದೇನೋ ಅಂತೇಳ್ಬಿಟ್ಟು ಬೇರೆ ಮೆಡಿಸಿನೆಲ್ಲ ಔಷಧಿ ಎಲ್ಲ ಹೊಡೆದು ಆದರೂ ಬಂದಿಲ್ಲ. 4 ತಿಂಗಳಾದರೂ ಇನ್ನೂ ಗಿಡನೂ ಬಂದಿಲ್ಲ, ಕಳೆನೂ ಅರ್ಧಂಬರ್ಧ ಎಲ್ಲೋ ಒಂದೊಂದು ಬಂದಿದೆ ಕಳೆ, ಇನ್ನೂ ಕಳೆನೂ ಬಂದಿಲ್ಲ ಕರೆಕ್ಟಾಗಿ. ಹಂಗಾಗಿ ಈಗ ನಾವು ತುಂಬ ಕಷ್ಟದಲ್ಲಿದ್ದೀವಿ. ಸಾಲ ಮಾಡಿದ್ವಿ, ಚಿನ್ನ ಎಲ್ಲ ಆಡ ಇಟ್ಟಿದ್ವಿ, ಸಾಲದವರೆಲ್ಲ ಮನೆ ತಗ ಬರ್ತಿದ್ದಾರೆ. ಆದರೆ ಅದರಿಂದ ನಾವೀಗ ಇನ್ನೇನು ಸಾಯಬೇಕು ಅನ್ನೋ ಪೊಸಿಷನಲ್ಲಿ ನಾವಿದ್ದೀವಿ. ಅದರಿಂದ ಈಗ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಿರೋದಿಷ್ಟೇ, ನಮಗಿದ್ರ ಬಗ್ಗೆ ಗೊತ್ತಿಲ್ಲ, ಪರಿಹಾರವನ್ನು ನೀವೇ ಹೇಗಾದರೂ ಮಾಡಿ ನಮಗೆ ದೊರಕಿಸ್ಕೊಡ್ಬೇಕಂತ ಕೇಳ್ತಿದ್ವಿ. ಇಲ್ಲಾದರೂ ಒಂದು ಬೇರಿಲ್ಲ, ಇನ್ನೂ ಹೆಂಗಿದೆ ಅವತ್ತು ಏನು ನೆಟ್ಟಿದ್ವು ಅದೇ ಥರ ಇದೆ. ಶುಂಠಿ ಬರ್ತಾನೆ ಇಲ್ಲ, ಮೊಳಕೆನೂ ಬರ್ತಾಯಿಲ್ಲ, ಬೇರ್ನೂ ಬರ್ತಾಯಿಲ್ಲ. ಎಷ್ಟು 3 ರೌಂಡ್ ಔಷಧಿ ಹಾಕಿದ್ವಿ, 2 ರೌಂಡು ಗೊಬ್ಬರ ಕೊಟ್ಟಿದ್ದೀವಿ, 3 ಡ್ರಂಚಿಂಗ್ ಮಾಡಿದ್ವಿ.
ಆದರೂ ಇದೇ ಥರ ಒಂದೇ ಕಡ್ಡಿ ಎಲ್ಲ ಒಣಗೋಗಿ ನಿಂತಿದೆ. ಬೆಲ್ಟ್ ಮಾತ್ರ ಇದೆ, ಒಂದು 100 ಗ್ರಾಮ್ ಅಲ್ಲ 10 ಗ್ರಾಮ್ ಇದೆ ಶುಂಠಿ, ಅಷ್ಟು ಬಿಟ್ಟಿದೆ ಅಷ್ಟೇ. 4 ತಿಂಗಳಾಗಿದೆ ಶುಂಠಿದು. ಕೀಟನಾಶಕ ಹೊಡೆದಕ್ಕೆ ಶುಂಠಿನೇ ಬಂದಿಲ್ಲ, ಕಳೆ ಸತಹ ಬಂದಿಲ್ಲ, ಫುಲ್ ನಾಶ ಆಗಿದೆ. ಇಲ್ಲೇನು ಹುಟ್ಟೇ ಇಲ್ಲ, ಗಿಡ ಹಂಗಾಗಿದ್ದಾವೆ, ಶುಂಠಿನೂ ಬಂದೇ ಇಲ್ಲ ಇನ್ನು. ಅಣ್ಣಪ್ಪ ಅವರ ಪತ್ನಿ ನೇತ್ರ ಮಾತನಾಡಿ, ನಮ್ಮ ಕುಟುಂಬಸ್ಥರು ಸುಮಾರು 15 ವರ್ಷದಿಂದ ಶುಂಠಿ ಬೆಳೆಯನ್ನು ಬೆಳೆಯುತ್ತಿದ್ದೇವೆ. ಯಾವ ವರ್ಷ ಈ ಪರಿಸ್ಥಿತಿ ಬಂದಿರಲಿಲ್ಲ. ನಾವು ಬೆಳೆಗಾಗಿ ಒಡವೆ ಅಡವಿಟ್ಟು ಸಾಲ ಮಾಡಿ ಇಲ್ಲಿಗೆ ಬಂದು ಶೆಡ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಔಷಧಿ ಅಂಗಡಿಯವರು ನಮಗೆ ಯಾವುದೇ ಬಿಲ್ ಕೊಟ್ಟಿಲ್ಲ. ಬೆಳೆ ಹಾಳಾದ ಬಗ್ಗೆ ಕೇಳಲು ಹೋದರೆ ಜೋರಾಗಿ ಮಾತನಾಡಿ ಉಡಾಫೆಯಿಂದ ವರ್ತಿಸುತ್ತಾರೆ ಎಂದರು. ಔಷಧಿ ಬೇಲೂರಲ್ಲಿ ಔಷಧಿ ತಂದಿದ್ದು ನಾವು, ಅದೇ ಕಳೆನಾಶಕ ಅಂತ ಹೊಡೆಯಕ್ಕೆ ಕೊಟ್ಟಿದ್ರು ನಮಗೆ. ಫುಲ್ ಬೆಳೆ ಎಲ್ಲ ನಾಶ ಆಗಿದೆ, ನಮ್ಮ ಬೆಳೆ ಏನೂ ಬರ್ತಾ ಇಲ್ಲ. ಅವ್ರೊಂದು ಸತಿ ಕರ್ಕೊಬಂದು ಇಲ್ಲಿ ತೋರಿಸೋ ಹೊತ್ತಿಗೆ 1 ತಿಂಗಳಷ್ಟಿಗೆ ಬರುತ್ತೆ, ಇಂಪ್ರೂವ್ ಆಗುತ್ತೆ ಅಂತ ಬಂದು ಇಲ್ಲಿ ಹೇಳಿದರು. ಏನೂ ಇಂಪ್ರೂವ್ ಆಗಿಲ್ಲ, ಕಳೆನೂ ಬಂದಿಲ್ಲ. ನಾವು ಒಡವೆ ಎಲ್ಲ ಅಡ ಇಟ್ಟು ಸ್ಕೂಲಿಗೆ ಮಕ್ಕಳನ್ನೆಲ್ಲ ಸೇರ್ಸೋಕ್ಕೆ ತುಂಬ ಸಾಲ ಮಾಡಿದ್ದೀವಿ. ನಾವು ಏನೂ ಬೆಳೆ ಬಂದಿಲ್ಲ, ಬೆಳೆ ಇರೋದೇ ನಮಗೆ ಇದು. ಅಲ್ಲಿ ಔಷಧಿ ಅಂಗಡಿ ಹತ್ರ ಎಲ್ಲ ಕೇಳೋಕೆ ಹೋದ್ರೆ ನಮಗೆ ಜೋರಾಗಿ ಮಾತಾಡಿ ನಮಗೆ ಧಮಕಿ ಎಲ್ಲ ಹಾಕಿ ಮಾತಾಡೋಕ್ಕೂ ಕೂಡ ನಮಗೆ ಅವಕಾಶ ಕೊಡಲ್ಲ. ಅಲ್ಲಿ ಅಂಗಡಿಗಳ ಹತ್ರ ಬಿಲ್ಲು ಕೊಟ್ಟಿಲ್ಲ ಅವರು. ಈಗ ನಮಗಿರೋದೇ ಇದೊಂದೇ ಬೆಳೆ. ನಾವು ಮಕ್ಕಳನ್ನೆಲ್ಲ ಕರ್ಕೊಬಂದು ಸೆಡ್ಡೆಲ್ಲ ಹಾಕ್ಕೊಂಡಿಲ್ಲಿ ಇದೇ ವ್ಯವಸಾಯದಲ್ಲಿ ಇದ್ದೀವಿ. ನಮಗೇನೂ ಆಗಿಲ್ಲ, ಪರಿಹಾರ ಏನೂ ಕೊಡ್ತಾ ಇಲ್ಲ ಅವರು. ಸಾಲ ತುಂಬ ಮಾಡಿದೆ, ಸಾಲಗಾರೆಲ್ಲ ಬಂದಿಲ್ಲ ನಮಗೆ ಕೇಳ್ತಾ ಇದ್ದಾರೆ. ಈಗ ಅವರಿಗೆಲ್ಲ ನಾವು ಎಲ್ಲಿಂದ ತಂದು ಕೊಡೋಣ? ಈ ಸಂದರ್ಭದಲ್ಲಿ ಸ್ಥಳೀಯರಾದ ಹುಲಿಗೌಡ, ಮಂಜುನಾಥ್, ವಸಂತ, ಸುರೇಶ್, ಲಕ್ಷ್ಮಣ್, ಪುಟ್ಟಸ್ವಾಮಿ ಹಾಜರಿದ್ದರು. ಹಾಸನದಲ್ಲಿ ಶ್ರೀ ಗುರುಪೂರ್ಣಿಮೆ ಮಹೋತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ನಗರದ ಸಾಲಗಾಮೆ ರಸ್ತೆಯ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಜುಲೈ 23ರಿಂದ 30ರವರೆಗೆ ನಡೆಯಲಿರುವ ಮಹೋತ್ಸವದಲ್ಲಿ ಸಾಯಿ ಸಚ್ಚರಿತೆ ಪಾರಾಯಣ, ಭಜನೆ, ವಿಶೇಷ ಪೂಜೆ, ಹರಿಕಥೆ, ಯಕ್ಷಗಾನ ಸೇರಿದಂತೆ ವೈವಿಧ್ಯಮಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಮಾರೋಪದ ದಿನ ಸಾಯಿಬಾಬಾರ ಭವ್ಯ ಉತ್ಸವ ಮೆರವಣಿಗೆಯೂ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಟ್ರಸ್ಟ್ ಮನವಿ ಮಾಡಿದೆ. ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಹೋತ್ಸವದ ಪ್ರಮುಖ ಅಂಗವಾಗಿ ಜುಲೈ 23ರಿಂದ 29ರವರೆಗೆ ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ HP ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ ನಡೆಯಲಿದೆ. ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಸಾಯಿಬಾಬಾರವರ ಜೀವನ ಸಂದೇಶ, ಮಾನವೀಯ ಮೌಲ್ಯಗಳು ಹಾಗೂ ಗುರು ಭಕ್ತಿಯ ಮಹತ್ವವನ್ನು ಭಕ್ತರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಪಾರಾಯಣ ಆಯೋಜಿಸಲಾಗಿದೆ. ಪ್ರತಿದಿನ ಸಂಜೆ 4:30ರಿಂದ 6 ಗಂಟೆಯವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸೇವೆ ನಡೆಯಲಿದ್ದು ಭಕ್ತರು ಸಾಯಿನಾಮ ಸ್ಮರಣೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಹೋತ್ಸವದ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ವಿಶೇಷವಾದಂತಹ ಪೂಜೆ, ಅಲಂಕಾರ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 23ನೇ ತಾರೀಕಿಂದ 30ನೇ ತಾರೀಕು ತನಕ 7 ದಿನಗಳ ಕಾಲ ಬಾಬಾರವರ ಮಂದಿರದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳಿವೆ. ಹಾಗೆ 23ನೇ ತಾರೀಕು ಬೆಳಗ್ಗೆ 6:30ಕ್ಕೆ ಬಾಬಾವರ ಕಾಕಡ ಆರತಿ ಆಗುತ್ತೆ. ಅನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9:30ರಿಂದ 12 ಗಂಟೆ ತನಕ ಪ್ರತಿದಿನವೂ ಕೂಡ ಸಾಯಿ ಸಚ್ಚರಿತೆ ಪಾರಾಯಣ ಇರುತ್ತೆ. ಹಾಗೆ ಪ್ರತಿದಿನ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳಿರುತ್ತೆ. 6 ಗಂಟೆಗೆ ಧೂಪಾರತಿ ಆಗುತ್ತೆ. ಧೂಪಾರತಿಯ ನಂತರ 6:30ರಿಂದ 8:30ವರೆಗೆ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಚನಗಳು ಕೂಡ ಇದೆ. 23ನೇ ತಾರೀಕು ಅಂದರೆ ನಾಳೆ 23/7/2026 ಗುರುವಾರ ಶ್ರೀಮತಿ ಸುಧಾ ನಟರಾಜ್ ಅವರಿಂದ ಭಕ್ತಿಗೀತೆಯ ಕಾರ್ಯಕ್ರಮ ಇದೆ. 24ನೇ ತಾರೀಕು ಸಾಯಂಕಾಲ ಶ್ರೀಯುತ ರುದ್ರಸ್ವಾಮಿ, ಹಾಸನದ ರುದ್ರಸ್ವಾಮಿ ಅವರಿಂದ ಸ್ಯಾಕ್ಸಫೋನ್ ಕಾರ್ಯಕ್ರಮ. 25ನೇ ತಾರೀಕು ಸಾಯಂಕಾಲ ಶ್ರೀಮತಿ ಸಮೀಕ್ಷಾ ಮತ್ತು ಶ್ರೀಮತಿ ವಿದೂಷಿ ಶ್ರೀಮತಿ ಸಮೀಕ್ಷಾ ಮತ್ತು ವಿದ್ವಾನ್ ಶ್ರೀ AP ಕೃಷ್ಣಪ್ರಸಾದ್ ಶಿಷ್ಯವೃಂದದವರಿಂದ ಭರತನಾಟ್ಯ ಮತ್ತು ವೇಣುವಾದನ ಕಾರ್ಯಕ್ರಮ ಇದೆ. ಹಾಗೆ 26ನೇ ತಾರೀಕು ಒಂದು ವಿಶೇಷವಾದಂತಹ ಕಾರ್ಯಕ್ರಮ.
ಬೆಂಗಳೂರಿನ ನಾಟಕ ಕಲಾಶ್ರೀ ತಂಡದ ಅವರಿಂದ ಯಕ್ಷಗಾನ ಕಾರ್ಯಕ್ರಮ ಚಂದ್ರಹಾಸ ಅನ್ನುವಂಥ ಒಂದು ಕಥಾಭಾಗದ ಯಕ್ಷಗಾನವನ್ನು ಏರ್ಪಾಡು ಮಾಡಲಿದೆ. 27ನೇ ತಾರೀಕು ಚಲನಚಿತ್ರದ ಹಿನ್ನೆಲೆ ಗಾಯಕರು ಹಾಗೆ ZTV ಜೂರಿ ಮೆಂಬರ್ ಆಗಿರುವಂತಹ ಶ್ರೀಯುತ ಚಲನಚಿತ್ರದ ಹಿನ್ನೆಲೆ ಗಾಯಕರು ಹಾಗೆ ZTV ಜೂರಿ ಮೆಂಬರ್ ಆಗಿರುವಂತಹ ಶ್ರೀಯುತ ಸುಚೇತನ್ ರಂಗಸ್ವಾಮಿ ಮತ್ತು ಶ್ರೀನಿಧಿ ಶಾಸ್ತ್ರಿ ಇವರಿಂದ ಭಗವನ್ನಾಮ ಸಂಕೀರ್ತನೆ ಎನ್ನುವಂಥ ಒಂದು ಭಕ್ತಿಗೀತೆ ಕಾರ್ಯಕ್ರಮ. ಹಾಗೆ 27ನೇ ತಾರೀಕು ಮಾಸ್ಟರ್ ಆನಂದ್ ಇವರಿಂದ ಗುರುಭಕ್ತಿ ಎನ್ನುವಂಥ ವಿಚಾರವಾಗಿ ಅದನ್ನು ನಾವು ಪ್ರವಚನ ಅಂತ ಹೇಳೋದಿಲ್ಲ, ಅದನ್ನು ಚಿಂತನ ಮಂಥನ ಕಾರ್ಯಕ್ರಮ, ಗುರುಭಕ್ತಿ ಎನ್ನುವಂಥ ಚಿಂತನಮಂಥನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಿದೆ. ಚಲನಚಿತ್ರ ನಟರು ಹಾಗೂ ವಾಗ್ಮಿಗಳಾದಂತಹ ಶ್ರೀಯುತ ಆನಂದ್ ಅವರಿಂದ. ನಾವೆಲ್ಲರೂ ಕಾಯುವಂತಹ ಒಂದು ವಿಶೇಷವಾದ ದಿನ 29ನೇ ತಾರೀಕು ಶ್ರೀ ಗುರುಪೂರ್ಣಿಮೆ ಮಹೋತ್ಸವ. ಶ್ರೀ ಸಾಯಿ ಭಕ್ತರ ಪಾಲಿಗೆ ಅದೊಂದು ಬಹಳ ವಿಶೇಷವಾದಂತಹ ದಿನ. 29ನೇ ತಾರೀಕು ಬೆಳಗ್ಗೆ 6 ಗಂಟೆ 15 ನಿಮಿಷಕ್ಕೆ ಕಾಕಡಾರತಿ ಆಗುತ್ತೆ. ಕಾಕಡಾರತಿ ನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9:30ರಿಂದ 12 ಗಂಟೆಯವರೆಗೆ ಸಾಯಿ ಸಚ್ಚರಿತೆ ಪಾರಾಯಣ ಆಗುತ್ತೆ. ಹಾಗೆ ಮಧ್ಯಾಹ್ನ 12:30ಕ್ಕೆ ಆರತಿ ಮುಗಿದ ನಂತರ ಬರುವ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಅನಂತರ 2 ಗಂಟೆಯಿಂದ 4 ಗಂಟೆಯವರೆಗೆ ಸತ್ಯಸಾಯಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ. 4 ಗಂಟೆಯಿಂದ 6 ಗಂಟೆವರೆಗೆ ಶಿರ್ಡಿ ಸಾಯಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇರುತ್ತೆ. 6 ಗಂಟೆಗೆ ಧೂಪಾರತಿ ಆಗುತ್ತೆ. 6:30ರಿಂದ 8:30ರವರೆಗೆ ಒಂದು ಹರಿಕತೆ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದೆ. ಹರಿಕತೆಯಲ್ಲಿ ಈ ವರ್ಷ ಬಹಳ ವಿಶೇಷವಾಗಿ ಒಂದು ಕಥಾಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾವು ಗುರುಪೂರ್ಣಿಮೆ ಅನ್ನು ವ್ಯಾಸರ ಒಂದು ಪೂರ್ಣಿಮೆ ಅಂತ ಹೇಳಿ ಅದನ್ನು ಆಚರಣೆ ಮಾಡ್ತೇವೆ. ವ್ಯಾಸರ ಒಂದು ಕಥೆಯನ್ನು ನಾವು ಈ ವರ್ಷ ಕಥಾಭಾಗವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹರಿಕತೆಯಲ್ಲಿ ವ್ಯಾಸರು ಏನು, ಯಾಕೆ ಗುರುಪೂರ್ಣಿಮೆಯನ್ನು ನಾವು ಆಚರಣೆ ಮಾಡ್ತೀವಿ, ವ್ಯಾಸ ಪೂರ್ಣಿಮೆ ಅಂತ ಯಾಕೆ ಕರಿತೀವಿ ಅನ್ನುವಂತಹ ಒಂದು ಎಲ್ಲ ವಿಚಾರವನ್ನು ಕೂಡ ತಿಳಿಸ್ಕೊಡಲಿದ್ದಾರೆ ನಮ್ಮ ಹರಿಕತೆಯ ವಿದ್ವಾನರಾದಂತಹ ಶ್ರೀಯುತ ಶಂಕರದಾಸರು. ಇವರು ನಾವು ಬಗಾರಿಕು ಅವತ್ತು ಗುರುಪೂರ್ಣಿಮೆ ದಿವಸ 29ನೇ ತಾರೀಕು ಗುರುಪೂರ್ಣಿಮೆ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಂದಿರ ನಿರಂತರವಾಗಿ ತೆರುತ್ತೆ. ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಬಾಬಾ ಅವರವರ ದರ್ಶನವನ್ನು ಮಾಡೋದಕ್ಕೆ ಅವಕಾಶವಿದೆ. ಯಾರೂ ಕೂಡ ಹಾಗೆ ಆ ದಿನ ಸಂಪೂರ್ಣವಾಗಿ 30ನೇ ತಾರೀಕು ಬೆಳಗ್ಗೆ ಅವತ್ತು ವಿಶೇಷವಾದಂಥ ದಿನ. ಗುರುಪೂರ್ಣಿಮೆಯ ನಂತರ ನಾವು ಪ್ರತಿ ವರ್ಷವೂ ಕೂಡ ಬಾಗಿಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ 29ನೇ ತಾರೀಕು ಮಧ್ಯಾಹ್ನ ಗುರುವಾರ ಆಗಿರೋದ್ರಿಂದ ಅನ್ನದಾನ ಕೂಡ ಇರುತ್ತೆ ಆ ದಿನ. ಆದ್ದರಿಂದ ಮಧ್ಯಾಹ್ನ 1:30ಕ್ಕೆ ನಾವು ಬಾಬಾ ಅವರ ಉತ್ಸವವನ್ನು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮಾಡಲಿದ್ದೇವೆ. ಎಲ್ಲ ಬಂಧುಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸದ್ಗುರು ಶ್ರೀ ಶಿರ್ಡಿ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಿ ಅಂತೇಳಿ ನಮ್ಮೆಲ್ಲರನ್ನು ವಿನಂತಿ ಮಾಡ್ಕೊಂಡು ಮಹೋತ್ಸವದಲ್ಲಿ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳ ಸಾಯಿ ಭಕ್ತರು, ಸಾರ್ವಜನಿಕರು ಮತ್ತು ಕುಟುಂಬ ಸಮೇತರಾಗಿ ಭಾಗವಹಿಸಿ ಸಾಯಿ ಬಾಬಾರವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ನಿಂದ ಮನವಿ ಮಾಡುವುದಾಗಿ ಹೇಳಿದರು. ಕರ್ನಾಟಕ ರಾಜ್ಯದ ಕೃಷಿ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘಟನೆಯ ನೇತೃತ್ವದಲ್ಲಿ ಹಾಸನ ತಾಲೂಕಿನ ಕಾರೆಕೆರೆ ಗ್ರಾಮದಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಮುಂಭಾಗ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕೃಷಿ ವಿದ್ಯಾರ್ಥಿಗಳಾದ ನಿರೀಕ್ಷಾ ಮತ್ತು ಮೋಹನ್ ಮಾತನಾಡಿ, ರಾಜ್ಯದ ಕೃಷಿ ಶಿಕ್ಷಣ ಹಾಗೂ ಕೃಷಿ ಪದವೀಧರರ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಉದ್ದೇಶದಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದರು. ಸರ್ಕಾರ ಕೃಷಿ ಶಿಕ್ಷಣ ಮತ್ತು ಉದ್ಯೋಗದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದು, ಇದರಿಂದ ಸಾವಿರಾರು ಕೃಷಿ ಪದವೀಧರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯನ್ನ ಕಡ್ಡಾಯವಾಗಿ ನಡೆಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ರಾಯ್ಟೆಕ್ ಕಾಲೇಜುಗಳನ್ನು ರದ್ದುಪಡಿಸುವುದು, ಬಿಇ ಜೈವಿಕ ತಂತ್ರಜ್ಞಾನ ಕೋರ್ಸ್ಗೆ ಅವಕಾಶ ನೀಡುತ್ತಿರುವುದು, ಕೃಷಿ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಪರಿಚಯಿಸುವುದು,
DAESI ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿ ಕೃಷಿ ಪದವೀಧರರ ಹಿತಾಸಕ್ತಿಯನ್ನು ಕಾಪಾಡುವುದು ಹಾಗೂ ರಾಜ್ಯದಲ್ಲಿ ಹೊಸ ಖಾಸಗಿ ಕೃಷಿ ಕಾಲೇಜುಗಳಿಗೆ ಅನುಮತಿ ನೀಡುತ್ತಿರುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಎಂದರು. ಈಗ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಸು BA ಅವರು 4 ವರ್ಷ ಓದಿರ್ತಾರೆ, ಅವರಿಗೆ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ AO ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಸ್ ಏನೇನು ನಡೆದಿದ್ದಾವೆ ಅದ್ಯಾವುದಕ್ಕೂ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಪ್ರೈವೇಟ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜಸ್ ಆಗಲಿ ಅಂತ ನಾವು ಮೊದಲೇ ಸ್ಟ್ರೈಕ್ ಮಾಡಿದ್ವಿ. ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಕಾಲೇಜಸ್ಸು ಪ್ರೈವೇಟೈಸೇಷನ್ ಆಗಬಾರ್ದು ಅಂತಲೇ ಸ್ಟ್ರೈಕ್ ಮಾಡಿದ್ವಿ. ಆದರೂ ಅದಕ್ಕೇನು ಸರ್ಕಾರ ರೆಸ್ಪಾಂಡ್ ಮಾಡ್ದಲೇ ಪ್ರೈವೇಟೈಸೇಷನ್ಗೆ ಅವರು ಇದನ್ನು ಕೊಟ್ಟರು. ಆದ್ರೂ ಇವಾಗ ಅದನ್ನ ಕೊಟ್ಟಿದ್ದು ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರಿಗೆ AO ಬರೆಯಕ್ಕೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಕೊಡೋದಲ್ದಲೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮಷ್ಟು ನಮ್ಮ ಲೆವೆಲ್ಲೇ ಅಲ್ಲ, ಅವರು ಕಾಂಪಿಟೇಷನ್ ಎಲ್ಲ ನಾವು ಆ ಲೆವೆಲ್ ಇಲ್ವೇ ಇಲ್ಲ. ನಮಗೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಗೊತ್ತಿಲ್ಲ, ರಾವೇ ಪ್ರೋಗ್ರಾಮ್ ಅಟೆಂಡ್ ಮಾಡಿರಲ್ಲ ಅವರು ಏನೂ ಗೊತ್ತಿಲ್ಲ. ಅವರು ಒಂದು ಸಾಯಿಲ್ ಇವು ನಾವೇನು ಮಾಮೂಲಿ ಕಲಿತೀವಿ, ಜೆನೆಟಿಕ್ಸ್, ಸಾಯಿಲ್ ಅವೇನು ಕಲ್ತಿರಲ್ಲ. ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಏನೂ ನಾಲೆಡ್ಜೇ ಇರಲ್ಲ. ಅವರಿಗೆ AO ಕೊಟ್ಟು ಅವರು ಸುಮ್ಮನೆ ಏನೇನೋ ಎಕ್ಸಾಮಲ್ಲಿ ಬರೆದು ಅವರು ಏನಾದರೂ ಅಕಸ್ಮಾತ್ ಆಗಿ ಪಾಸ್ ಆದರೆ ಈಗ ಅಗ್ರಿಕಲ್ಚರ್ ಓದಿರೋರಿಗೆ ತುಂಬಾ ಲಾಸ್ ಆಗುತ್ತೆ. ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇರೋದೇ ಕಡಿಮೆ, 10 ಇರ್ಬೋದು ಮೇ ಬಿ. ಅದಕ್ಕೆ ಆ ಸೀಟ್ ಸಿಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಹುಡುಗರು. ಸೆಕೆಂಡ್ PUಲಿ ಎಷ್ಟು ಓದಿರ್ತಾರೆ, ರಾತ್ರಿ ಹಗಲು ಅಂತಲೇ ಎಷ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರೆದು ಪ್ರಾಕ್ಟಿಕಲ್ಗೆ ಅಂತಾನೆ ಕೋಚಿಂಗ್ ತಗೊಂಡು ಅಗ್ರಿಕಲ್ಚರ್ ಮಾಡಬೇಕು ಅಂತ ಪ್ಯಾಷನ್ ಇಂದ ಬಂದಿರ್ತಾರೆ. ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ಅಗ್ರಿಕಲ್ಚರಲ್ಲಿ ನಮಗೆ ಜಾಬ್ ಸಿಗಲ್ಲ ಅಂತ. ಆದ್ರೂ ಅವರು ಪ್ಯಾಷನ್ ಇಟ್ಕೊಂಡು ಬಂದು ಅಗ್ರಿಕಲ್ಚರ್ ಮಾಡ್ತಾರೆ. ಅದಕ್ಕೆ ಅವರಿಗೆ ಇವಾಗ AO ಒಂದೇ ಒಂದು ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮು, ಅವರಿಗೆ ಅವ್ರ ತಂದೆ ತಾಯಿ ಸಾಕೋಕೆ ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗೋದು ಅಂತಂದ್ರೆ ಅದು AO ಮಾತ್ರನೇ. ಅದನ್ನೇ ಇವರು 2017ರಲ್ಲಿ ಅಂದ್ರೆ ಅಲ್ಲಿಗೆ ನೀವೇ ಥಿಂಕ್ ಮಾಡಿ 9 ವರ್ಷ ಆಯ್ತು AO ಎಕ್ಸಾಮ್ ಬಿಟ್ಟು, ಇವಾಗ ಬಿಡ್ತಾವ್ರೆ. ನಮ್ಮ ಬೇಡಿಕೆ ಏನಂತಂದ್ರೆ ಪ್ರತಿ ವರ್ಷನೂ AO ಕಡಿಮೆ ಸೀಟ್ ಆಗಲಿ, 100 ಸೀಟ್ ಆಗಲಿ, 50 ಸೀಟ್ ಆಗಲಿ, ಪ್ರತಿ ವರ್ಷನೂ AO ಎಕ್ಸಾಮ್ನ ಕಂಡಕ್ಟ್ ಮಾಡಲೇಬೇಕು ನೀವು. ಈಗ ಪ್ರತಿ ವರ್ಷ ಇವಾಗ ಆಲೇ ನಮ್ಮ ಸೀನಿಯರ್ಸ್ 2017ರಲ್ಲಿ ಪಾಸ್ ಔಟ್ ಆಗಿರೋರು ಇವಾಗ ಆಲ್ಮೋಸ್ಟ್ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗಿರುತ್ತೆ. ಅಗ್ರಿಕಲ್ಚರ್ ಬಗ್ಗೆ ಅವ್ರು ಓದಿರೋದೆಲ್ಲ ಮರ್ತೋಗಿರ್ತಾರೆ. ಅವ್ರು ಆರಾಮಾಗಿ ಆಲೇ ಎಷ್ಟೋ ಜನ ಮಾಮೂಲಿ ಇಲ್ಲಿ ಇಂಡಸ್ಟ್ರಿಗೆ 15,000 ಸಂಬಳಕ್ಕೆ ಹೋಗಿ ಆರಾಮ್ ಮದುವೆ ಮಾಡ್ಕೊಂಡಿರ್ತಾರೆ. ಇವಾಗ ಅವ್ರು ಬಂದು AO ಬರೀರಿ ಅಂದ್ರೆ ಹೆಂಗಾಗುತ್ತೆ? ಇವಾಗ ನೀವು ಜಸ್ಟ್ ಪಾಸ್ ಔಟ್ ಆಗಿದ ತಕ್ಷಣ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅವಾಗ ಬರ್ದು ಅವರು AO ಎಕ್ಸಾಮ್ ಆಗಿ ಅವ್ರ ಮುಂದಿನ ಫ್ಯೂಚರ್ ನೋಡ್ಕೊಂತಾರೆ. ನೀವು 2017ರಲ್ಲಿ ಪಾಸ್ ಔಟ್ ಆಗಿರೋರು 2026ರಲ್ಲಿ ನೀವು ಎಕ್ಸಾಮ್ ಬರೀರಿ ಅಂದ್ರೆ ಅದು ಹೆಂಗಾಗುತ್ತೆ? ಅವ್ರು ಆಲೆ ಫುಲ್ ಏನೋ 15,000 ಸಂಬಳಕ್ಕೆ ಫಿಕ್ಸ್ ಆಗಿರ್ತಾರೆ. ನೀವು ಅದಕ್ಕೆ AO ಪ್ರತಿ ವರ್ಷ ಕಂಡಕ್ಟ್ ಮಾಡಬೇಕು. ಮತ್ತೆ BE ಇಂಜಿನಿಯರಿಂಗು ಅವ್ರಿಗೆಲ್ಲ ಇದು ಕ್ಯಾನ್ಸಲ್ ಮಾಡಬೇಕು. ಮೇಯ್ನು ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಏನೇನು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅಗ್ರಿಕಲ್ಚರ್ ಇದಾವೆ ಅವ್ರಿಗೆ ಮಾತ್ರ ಕೊಡಬೇಕು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅಗ್ರಿಕಲ್ಚರ್ ತಾಂಡಿದ್ರೆ ನಾವು 4 ವರ್ಷ ಓದಿ ಏನು ನಾಲೆಡ್ಜ್ ತಗೊಂಡಿರ್ತೀವಿ, ಪ್ರಾಕ್ಟಿಕಲ್ ನಾಲೆಡ್ಜ್, ಥಿಯರಿ ನಾಲೆಡ್ಜ್, ಆ ಬೇಸಿಕ್ ಕೋರ್ಸ್ ಅಲ್ಲಿ ಅವ್ರು 1 ವರ್ಷದಲ್ಲಿ ಮಾಡೋದ್ರಿಂದ ಏನು ಅವಕಾಶ ಅವರಿಗೆ ನಾಲೆಡ್ಜ್ ಬರ್ತಾ ಇಲ್ಲ. ಅಷ್ಟೇ ಅಲ್ಲದೆ ನಮ್ಗೆ ಅವಕಾಶಗಳು ಕಡಿಮೆ ಆಗ್ತಿದೆ. ಅವರಿಗೆ ಬೇಸಿಕ್ ಪ್ರೋಗ್ರಾಮ್ ಅವಾಗೇನು ಮೊದಲು ಯಾರ್ಯಾರು ಅದನ್ನ ನೋಡ್ಕೊಳ್ತಾ ಇದ್ದಾರೆ, ಫರ್ಟಿಲೈಸರ್ಸ್, ಮೈನಸ್, ಅದ್ರ ಬಗ್ಗೆ ನಾಲೆಡ್ಜ್ ಸಿಗ್ಲಿ ಅಂತ ಸ್ಟಾರ್ಟ್ ಮಾಡಿದವ್ರು ಈಗ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಸ್ಟಾಪ್ ಮಾಡ್ಕೊಬೇಕಂತ. ಮತ್ತೆ ಸ್ಪೋರ್ಟ್ಸ್ ಕೋಟಾನ ಇನ್ಕ್ಲೂಡ್ ಮಾಡಬೇಕು. ಎಷ್ಟೋ ಜನ ಕಷ್ಟಪಟ್ಬಿಟ್ಟು ಅವ್ರು ನಮ್ದು ಸ್ಟೇಟ್ ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ನ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ನಮಗೂ ಕೂಡ 4 years ನಾವೇ ಪ್ರೋಗ್ರಾಮ್ ಮಾಡಿ NSS ಎಲ್ಲ ಮಾಡಿ ಫೀಲ್ಡ್ ವರ್ಕ್, HOD ಟ್ರೈನಿಂಗ್ ಎಲ್ಲ ಮಾಡಿರ್ತೀವಿ. ಥಿಯರಿ ಮತ್ತು ಪ್ರಾಕ್ಟಿಕಲ್ ನಾಲೆಜ್ 2 ಇರುತ್ತೆ ನಮಗೆ. ಬಟ್ ನಮ್ಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ಅದೇ AO ಮತ್ತೆ ಇದರಿಂದ ಪ್ರತಿ ಇಯರ್ ಕಂಡಕ್ಟ್ ಮಾಡಬೇಕು. ಲಾಸ್ಟ್ ಟೈಮ್ 2017 ಕಂಡಕ್ಟ್ ಆಗಿತ್ತು. ಈಗ 9 years ಆಗಿದೆ. ಅರೌಂಡ್ ಅದಕ್ಕಿಂತ ಮೊದಲು 2014 2017 ವರ್ಷದಲ್ಲಿ AO ಮತ್ತೆ AO ಎಕ್ಸಾಮ್ ಕಂಡಕ್ಟ್ ಮಾಡಿರೋದು. ಬಟ್ ಇಲ್ಲಿವರೆಗೂ 9 years ಆಗಿ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ. ಬಟ್ ಇವಾಗ ನಮಗೆ ಅನ್ಯಾಯ ಆಗಿದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ. ಮತ್ತೆ BE ಬಯೋಟೆಕ್ನಿಕ್ಸ್ ನಾಟ್ ಅಂಡ್ ಅಲೈಡ್ ಫಾರ್ಮ್ ಸೈನ್ಸ್ ಕೋರ್ಸಸ್. ಮತ್ತೆ ಇದರಲ್ಲಿ ಏನಾಗಿದೆ, ನಮಗೆ ಪ್ರೈವೇಟ್ ಕಾಲೇಜಸ್ಗೆ ಈ ವರ್ಷ 12 ಕಾಲೇಜಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರೈವೇಟ್ ಕಾಲೇಜಿಗೆ ಕೊಡೋದ್ರಿಂದ ಅಂದ್ರೆ ಗೌರ್ಮೆಂಟ್ ಕಾಲೇಜ್ಗೆ ಅದು ನ್ಯಾಯವಾಗಿ ಯಾರು ಓದ್ತಾ ಇರ್ತಾರೋ ಅವರಿಗೆಲ್ಲ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಅವ್ರು ಏನೇನೋ ದುಡ್ಡು ಕೊಟ್ಬಿಟ್ಟು ಓದ್ಕೊಂಡು ಡಿಗ್ರಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಎಲ್ಲ ಮಿಸ್ ಆಗ್ತಾ ಇದೆ. BSc ಅಗ್ರಿಕಲ್ಚರ್ ಸೀಟ್ ಸಿಗೋದು ತುಂಬಾ ಕಷ್ಟ. ಅಲ್ಲಿ ರೈತರ ಮಕ್ಕಳಿಗೆ 50% ರಿಸರ್ವೇಶನ್ ಇರುತ್ತೆ. ಇಲ್ಲಿ ಬಂದಿರೋ ಎಲ್ಲರೂ ಕೂಡ 50% ರೈತರ ಮಕ್ಕಳೇನೆ ಇರ್ತಾರೆ. ಆದ್ರೆ ಅವರು 4 ವರ್ಷ ಕಷ್ಟಪಟ್ಟು ಓದಿರೋದು ಅವ್ರ ಫಲ ಸಿಕ್ಕಿಲ್ಲ ಅಂದ್ರೆ ಇದ್ರಿಗೆ ಏನ್ ನ್ಯಾಯ ಸಿಗುತ್ತೆ? ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ.
ಪ್ರತಿಭಟನೆಯಲ್ಲಿ ಕೃಷಿ ಪದವೀಧರರು, ವಿದ್ಯಾರ್ಥಿಗಳಾದ ವರ್ಷಾ, ರೋಹಿತ್, ಗಗನ, ವಿನಿತಾ, ಉಜ್ವಲ್ ಹಾಗೂ ಶಾಂತಿ ಗ್ರಾಮದ ಅರುಣ್ ಕುಮಾರ್, ಚರಣ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಳ್ಳಿ ಗ್ರಾಮದಲ್ಲಿ 3-4 ದಿನಗಳಿಂದ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ರೈತರು ತೀವ್ರ ಭೀತಿಯಲ್ಲಿ ಕಾಲ ಕಳೆಯುವಂತಾಗಿದೆ. ಗ್ರಾಮದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ. ಗ್ರಾಮದ ರೈತ ಜನಾರ್ದನ್ ಶೆಟ್ಟಿ ಮತ್ತು ಪ್ರಭಾಕರ್ ಶೆಟ್ಟಿ ಮಾತನಾಡಿ, ನಮ್ಮ 5 ಎಕರೆ ತೋಟದಲ್ಲಿ 15ರಿಂದ 20 ಕಾಡಾನೆಗಳು ನುಗ್ಗಿ ದಾಳಿ ಮಾಡಿವೆ. ಫಸಲಿಗೆ ಬಂದಿದ್ದ 100ರಿಂದ 200 ಅಡಿಕೆ ಗಿಡಗಳು, 9ರಿಂದ 10 ವರ್ಷದ ರೋಬಸ್ಟಾ ಕಾಫಿ ಗಿಡಗಳು, ನರ್ಸರಿ ಗಿಡಗಳು ಹಾಗೂ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸಂಪೂರ್ಣವಾಗಿ ತುಳಿದು ನಾಶಪಡಿಸಿವೆ. ಈಗಾಗಲೇ ಕೊಳೆ ರೋಗದ ಬಾಧೆ ಒಂದೆಡೆಯಾದರೆ ಈ ಆನೆಗಳ ದಾಳಿಯಿಂದಾಗಿ 2ರಿಂದ 3 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಸಂಭವಿಸಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನಮ್ಮ ಗ್ರಾಮದಲ್ಲಿ ಸುಮಾರು 15ರಿಂದ 20 ಆನೆಗಳು ಬೀಡು ಬಿಟ್ಟಿದ್ದು ಪ್ರತಿದಿನ 23 ಕಿಲೋಮೀಟರ್ ದೂರದಿಂದ ತೋಟವನ್ನು ನೋಡಿಕೊಳ್ಳಲು ಬರುವ ತಮಗಂತೂ ಕೃಷಿ ಮಾಡುವುದೇ ಕಷ್ಟವಾಗಿದೆ ಎಂದರು. ಸರ್ಕಾರ ಹಾಗೂ ಅರಣ್ಯ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಭಾಗದ ಕಾಡಾನೆಗಳನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು ಮತ್ತು ನಷ್ಟ ಅನುಭವಿಸಿದ ರೈತರಿಗೆ ಅರ್ಹ ಪರಿಹಾರ ಒದಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತುಂಬ ವರ್ಷಗಳಿಂದ ಈಗ ಆನೆಗಳು ಪದೇ ಪದೇ ವರ್ಷದಿಂದ ದಿನಂಪ್ರತಿ ವರ್ಷ ಜಾಸ್ತಿ ಆಗ್ತದೆ. ಈ ಬಾರಿ ತುಂಬ ಆನೆಗಳು ಲೂಟಿಯಾಗಿದೆ. ಕಳೆದ ಬಾರಿ ಒಂದು ಸತಿ ಅರ್ಜಿ ಕೊಟ್ಟಿದ್ದು ಅದು ಕೇವಲವಾದ ಒಂದು ಮೊತ್ತವನ್ನು ಕೊಟ್ಟು ಸರ್ಕಾರ ಕಣ್ಣೊರೆಸೋ ತಂತ್ರ ಮಾಡಿ ನಾನು ಅಡಿಕೆ ಬೆಳೆಗೆ ನನಗೆ ಅದು ಬಾರಿ ಅರ್ಜಿ ಕೊಟ್ಟಿದೆ. 2 ಬಾರಿ ಲೂಟಿ ಮಾಡಿದೆ. ನಂದು ಹೆಚ್ಚು ಕಡಿಮೆ 100ರಿಂದ 200 ಅಡಿಕೆ ಗಿಡಗಳು, ಫಸಲಿಗೆ ಬಂದ ಅಡಿಕೆಗಳು ನಾಶವಾಗಿದೆ. ಹಾಗೆ ರೋಬಸ್ಟ ಕಾಫಿ ಗಿಡಗಳು, ಹಾಗೆ ಇದು ಮುಂದೆ ನರ್ಸರಿ ಗಿಡಗಳನ್ನೆಲ್ಲ ತುಳುಗಳು, ನಮ್ಮ ಸ್ಪ್ರಿಂಕ್ಲರ್ ಮಾಡೋ ಪೈಪ್ಗಳಿಗೂ ಡ್ಯಾಮೇಜ್ ಆಗಿದೆ. ಹಾಗೆ ತುಂಬ ನಮಗೆ ಪ್ರತಿ ವರ್ಷವೂ ಈಗ ಆನೆ ದಾಳಿಯಿಂದ ನಮ್ಮಲ್ಲಿ ಬದುಕೋದೇ ಕಷ್ಟ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ನಾವು ಜೀವನ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಂದು ಈಗ ಈ ಬಾರಿ 10-12 ಆನೆಗಳು ಬಂದು ದಾಳಿ ಮಾಡಿ ಹೆಚ್ಚು ಕಡಿಮೆ ತುಂಬ ರೋಬಸ್ಟ ಗಿಡಗಳು ಮತ್ತು ಅಡಿಕೆ ಗಿಡಗಳು, ಫಸಲಿ ಬಂದ 9 ವರ್ಷಗಳ ಗಿಡಗಳು, ಫಸಲಿ ಬಂದ ಗಿಡಗಳಿಗೆಲ್ಲ ತೊಂದರೆ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಜೀವನ ಭಾರಿ ಕಷ್ಟ ಆಗುತ್ತೆ. ನಾವು ಸ್ವಲ್ಪ ತೋಟಗಳು ನಮಗೆ 7-8 ಎಕರೆ ತೋಟದೊಳಗಿರೋರು. ಆನೆ ಇಲ್ಲೇ ನಮ್ಮ ಖಾಲಿ ಜಾಗ ಇದೆ ಸ್ವಲ್ಪ, ಇಲ್ಲಿ ಅಲ್ಲೇ ಮಲಗಿದ್ದಾವೆ. ಇದುವರೆಗೂ 10 ಆನೆಗಳಿವೆ. ಈಗ ಅಲ್ಲೇ ಮಲಗಿದ್ದಾವೆ, ಬಂದು ನೋಡೋರು. ನಮಗೆ ಈಗ 4 ಎಕರೆಯಲ್ಲಿ ತುಂಬ ತೋಟದೊಳಗೆಲ್ಲ ನುಗ್ಗಿ ಗಿಡ, ರೋಬಸ್ಟ ಗಿಡ ಫಸಲಿ ಬಂದು ತುಂಬ ಫಸಲಿದೆ, ಚೆನ್ನಾಗಿ ಫಸಲೆಲ್ಲ ಬೆಳೆದಿದ್ದು. ಹಾಗೆ ಈಗ ಕೊಳೆ ರೋಗ ಬೇರೆ ಸ್ಟಾರ್ಟ್ ಆಗಿದೆ. ಇದ್ರ ಮಧ್ಯೆ ಆನೆ ಕಾಟ ಬೇರೆ. ಆನೆ ಕಾಟದಿಂದ ನಾವು ಭಾರಿ ನೊಂದು ನಮ್ಮ ಜೀವನವೇ ಬೇಡ ಅನಿಸಿದೆ. ನಾವೀಗ ಇಲ್ಲಿಂದ ತೋಟದಿಂದ ನಾನು 23 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ನಾನು ಅಲ್ಲಿಂದ ಇಲ್ಲಿ ದಿನ ಪ್ರತಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಮೇಲೆ ಆಸೆ ಆಗಿದೆ. ಇದುವರೆಗೂ ನಮಗೆ 2-3 ಲಕ್ಷ ರೂಪಾಯಿ ಆನೆ ಆಗಿದೆ. ಅದು 2 ಬಾರಿ ಈಗ ಅರ್ಜಿ ಕೊಟ್ಟಿದ್ದೀವಿ. ಈಗ 3ನೇ ಬಾರಿ ಅರ್ಜಿ ಕೊಡೋದಿಲ್ಲ ನಾವು, ಯಾಕಂದರೆ ಸರ್ಕಾರ ಸುಮ್ಮನೆ ಕಣ್ಣೊರೆಸೋ ತಂತ್ರ ಮಾಡ್ತಾಯಿದೆ. ಇದ್ರ ಬಗ್ಗೆ ನಮ್ಮ ಮಾನ್ಯ ಶಾಸಕರಾದ ಎಚ್ ಕೆ ಸುರೇಶ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಸಾಧ್ಯವಾದರೆ ನಮ್ಮ ತೋಟಕ್ಕೆ ಬಂದು ನೋಡ್ಬೋದು. ಯಾಕಂದರೆ ಶಾಸಕರಿಗೆ ನಾವೊಂದು ಗೌರವ ಕೊಡಬೇಕು. ಶಾಸಕರು ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಬೇಕು. ಆಮೇಲೆ ಬಾಳೆ ಬೆಳೆಯಂಗಿಲ್ಲ, ಅಡಿಕೆ ಬೆಳೆಯಂಗಿಲ್ಲ, ಕಾಫಿ ಬೆಳೆಯಂಗಿಲ್ಲ, ಏನು ಬೆಳೆಯಂಗಿಲ್ಲ. ಈ ಸರ್ಕಾರ ಒಂದು ಚೂರು ನಮಗೆ ಸ್ಪಂದಿಸ್ತಲ್ಲ ಸರ್. ಈ ಆನೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದೆ ಏನಾದರೂ ಒಂಚೂರು ನಮಗೇನಾದ್ರು ಪರಿಹಾರ ಸಿಗ್ಬೋದು. 2-3 ಸತಿ ಅರ್ಜಿ ಕೊಟ್ಟರು ನಮಗೇನು ಇಲ್ಲಿ ಪರಿಹಾರ ಏನು ಕೊಟ್ಟಿಲ್ಲ ಸರ್. ಬೆಳಿಗ್ಗೆ ಎದ್ದು ನಾವು ಎಲ್ಲಿ ಹೊಲಕ್ಕೆ ತೋಟಕ್ಕೆ ಎಲ್ಲೂ ಹೋಗಂಗಿಲ್ಲ, ಆ ಪರಿಸ್ಥಿತಿ ಆಗಿದೆ. ಸಾಯಂಕಾಲ 5 ಗಂಟೆ ಮೇಲೆ ಮನೆಯಿಂದ ಹೊರಗೆ ಓಡೋಂಗಿಲ್ಲ, ಮನೆ ಬಾಗಿಲಿಗೆ ಬರ್ತವೆ ಆನೆನ. ಈ ಸರ್ಕಾರ ಏನು ಮಾಡ್ತಿದೆ ಸರ್? ಇದು ಏನು ನಾವು ಬದುಕಬೇಕಾ ಅಲ್ಲ ಸಾಯ್ಬೇಕಾ? ಈ ಥರ ಮಾಡ್ತಾಯಿದೆಯಲ್ಲ ಈ ಸರ್ಕಾರ. ಕಣ್ಣಿಲ್ವ ಇದಕ್ಕೆ? ಈ ಬಡವ್ರನ್ನಲ್ಲಿ ಹಿಂಗೆ ಹೊಡೆದು ಒಬ್ಬರು ಒಂದು ತೋಟಕ್ಕೆ ಯಾರು ಹೋಗಂಗಿಲ್ಲ ಇಲ್ಲಿ. ಆ ಪರಿಸ್ಥಿತಿ ಆಗಿದೆ ಸರ್. ಏನು ಮಾಡೋದು ಇದು ಪರಿಸ್ಥಿತಿ? ಈಗ ಸರ್ಕಾರ ಏನೋ ಪರಿಹಾರ ಮಾಡಿ ಇದನ್ನೇನಾರು ಸ್ಥಳಾಂತರ ಮಾಡ್ಬೇಕಾಗತ್ತೆ. ಆನೆ ಒಂದು 15-20 ಆನೆ ಬಂದಿದೆ ಸರ್ ಇಲ್ಲಿ. ಈಗಲೂ ಇಲ್ಲೇ ಇದಾವೆ, ಇಲ್ಲಿ ತಿರುಗಾಡಂಗಿಲ್ಲ, ಜಮೀನಿಗೆ ಎಲ್ಲೂ ಬರಂಗಿಲ್ಲ. ಆ ಪರಿಸ್ಥಿತಿ ಆಗಿದೆ ಸರ್. ಈಗ ಒಂದು 500 ಮೀಟ್ರಲ್ಲಿ ಇಲ್ಲೇ ಇದಾವೆ ಸರ್. ಇಲ್ಲಿ ಕಡೆನೇ ಇಲ್ಲೇ ಇದೆ. ಫಾರೆಸ್ಟ್ನವರ ಗಾರ್ಡ್ಸ್ ಎಲ್ಲ ಬಂದಿದ್ರು, ನೋಡ್ಕೊಂಡು ಸೀದಾ ಹೋದ್ರು. ಸಾಯಂಕಾಲ ಬರ್ತೀವಿ ಅಂತೇಳಿ ಸೀದಾ ಹೋದ್ರು. ಏನು ಮಾಡೋದು ಸರ್? ನಾವು ತಿರುಗಾಡಂಗಿದೆ ಇಲ್ಲಿ, ಮನೆ ಬಾಗಿಲಿಗೆ ಬರ್ತವೆ ಸರ್ ಎಲ್ಲ ಆನೆಗಳೆಲ್ಲ. ಒಂದು ಭತ್ತ ಬೆಳೆಯಂಗಿಲ್ಲ, ಒಂದು ಬಾಳೆ ಬೆಳೆಯಂಗಿಲ್ಲ. ಈ ಥರ ಇದು ಅನ್ಯಾಯ ನಾವು ರೈತರು ಇಲ್ಲಿ ಎಲ್ಲೂ ಮನೆಯಿಂದ ಹೊರಡಂಗಿಲ್ಲ. ಆಗಂಗಾಯ್ತು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಜಗನ್ನಾಥ್, ಸವಿನ್, ಮಹೇಶ್, ಸ್ವಾಮಿ ಹಾಜರಿದ್ದರು.
ಚನ್ನರಾಯಪಟ್ಟಣ ತಾಲೂಕು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಶೇಕಡ 85.41 ಗುರಿ ಸಾಧಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ನಡೆದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಒಬ್ಬ ಅರ್ಹ ಮತದಾರರು ಈ ವಿಶೇಷ ಸಮಗ್ರ ಪರಿಷ್ಕರಣೆಯ ಪಟ್ಟಿಯಿಂದ ಆಚೆ ಉಳಿಯಬಾರದು ಎಂದರು. ಇದೊಂದು ಭಾರತ ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಉತ್ತಮ ಕಾರ್ಯಕ್ರಮವಾಗಿದೆ. ಈವರೆಗೆ ತಾಲೂಕಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯು ಶೇಕಡ 85.41 ಗುರಿ ತಲುಪಿದ್ದೇವೆ ಎಂದರು. ಜೆಜೆಎಂಎಲ್ ಕಾಮಗಾರಿಗಳು ಕೆಲವು ಅನುದಾನದ ಕೊರತೆಯಲ್ಲಿ ಸ್ವಲ್ಪ ಇದೆ ಸರ್. ಆದರೆ ಮಲ್ಟಿ ವಿಲೇಜ್ ಸ್ಕೀಮ್ ಜಾಕ್ಬೆಲ್ಲು ಕಲ್ಕೆರೆ ನಮ್ಮ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಸರ್ ಕರ್ಕೊಂಡು ಹೋಗ್ತೀವಿ ಸರ್. ಏನು ಪ್ರಗತಿಯಾಗಿದೆ ಅಂತ ಇವು ನನ್ನ ಪ್ರಕಾರ ಎಂಡ್ ಆಫ್ ಡಿಸೆಂಬರ್ ಪ್ರತಿ ಗ್ರಾಮದ ಹತ್ರಕ್ಕೆ ತಲುಪುತ್ತೆ. ಅಂದರೆ ಅಲ್ಲಿಯ ಓವರ್ ಹೆಡ್ ಟ್ಯಾಂಕು ಕೆಲವು ಕೆಲಸಗಳು ಬಾಕಿ ಉಳಿದಿರ್ಬೋದು ಇದರಲ್ಲಿ. ಆದರೆ ಬಹುಗ್ರಾಮ ಕುಡಿಯೋ ನೀರು ಇದು ಜೆಜೆಎಂ ಅಲ್ಲ ಸರ್. ನಿಮ್ಗೆ ಹೇಳ್ತೀನಿ ಮೇನ್ ಲೈನ್ ಬಹುತೇಕ 99% ಕಾಮಗಾರಿ ಮುಗಿದಿದೆ. ಅದೊಂದು ಜೆಜೆಎಂ ಬರಿಬೇಡಿ ಸರ್. ಮಲ್ಟಿ ವಿಲೇಜ್ಗೆ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ. ಯಾಕೆಂದರೆ ನೀವು ಅದೊಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದನ್ನು ಮನೆ ಒಂದು ವಿಸಿಟ್ ಮಾಡಿರೋದಂಗೆ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಒಮ್ಮೆ ಹೋಗೋಣ. ತುಂಬ ಅತ್ಯದ್ಭುತವಾದಂಥ ರೀತಿಯಲ್ಲಿ ನಿಮ್ಮ ಕೆಲಸ ಬಂದಿದೆ. ಅದು ತುಂಬ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಸರ್. ಸಭೆಯಲ್ಲಿ ತಹಶೀಲ್ದಾರ್ ಜಿಎಸ್ ಶಂಕರಪ್ಪ, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಗ್ರೇಡ್ 2 ತಹಶೀಲ್ದಾರ್ ಗಿರೀಶ್ ಬಾಬು, ಚುನಾವಣಾ ಶಿರಸ್ತೇದಾರ್ ಅನಿಲ್, ತಾಲೂಕು ಪಂಚಾಯಿತಿ ಮ್ಯಾನೇಜರ್ ಗಿರೀಶ್, ಎಲ್ಲ ಹೋಬಳಿಯ ಕಂದಾಯ ಶಿರಸ್ತೇದಾರರು, ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಚುನಾವಣಾ ಬಿಎಲ್ಒಗಳು ಸೇರಿದಂತೆ ಇತರರು ಹಾಜರಿದ್ದರು. 46ನೇ ರೈತರ ಹುತಾತ್ಮ ದಿನದ ಅಂಗವಾಗಿ ಚನ್ನರಾಯಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಬೃಹತ್ ರ್ಯಾಲಿ ನಡೆಯಿತು. ಈ ವೇಳೆ ಮಾತನಾಡಿದ ರಾಜ್ಯ ಅಧ್ಯಕ್ಷೆ ನಾಗರತ್ನಮ್ಮ ಚಿನ್ನೇನಹಳ್ಳಿ, ಬಿಡದಿ ಟೌನ್ಶಿಪ್ ಸೇರಿದಂತೆ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಯೋಜನೆಗಳನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯದಲ್ಲಿರುವ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರಿಂದ ಬಲವಂತವಾಗಿ ಕೃಷಿ ಭೂಮಿ ಕಿತ್ತುಕೊಳ್ಳಲು ಪ್ರಯತ್ನ ಮಾಡುತ್ತಿದೆ. ನೂರಾರು ವರ್ಷದಿಂದ ಉಳುಮೆ ಮಾಡಿಕೊಂಡು ಬಂದಿರುವ ರೈತರನ್ನ ಬೀದಿಗೆ ತಳ್ಳಲು ಪ್ರಯತ್ನ ಪಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಕೂಡಲೇ ಕೈಬಿಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇವತ್ತು ಏನು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಈ ದಿನವನ್ನು ನಾವು ಮುಂದೆ ಕಾಣಬಾರ್ದು. ಈ ಥರ ರೈತ ಹುತಾತ್ಮ ದಿನವನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದು ನಮ್ಮ ಮಕ್ಕಳುಗಳು ಇವತ್ತು ರೈತರಾಗಿ ಉಳಿತಾ ಇದ್ದಾರೆ. ಬಟ್ ರಾಜಕಾರಣಿಗಳ ಮಕ್ಕಳು ಇವತ್ತು ಯಾವುದೋ ಊಟದ ಉನ್ನಮ ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಆದರೆ ಏನೇ ಮುಂದುವರೆದು ಕೂಡ ನಮ್ಮ ರಾಜ್ಯದಲ್ಲಿ ಬಡತನ ಅಂತಕ್ಕಂಥದ್ದನ್ನು ನಿವಾರಣೆ ಮಾಡೋಕ್ಕಾಗ್ತಾ ಇಲ್ಲ. ರೈತರು ಸಾವುಗಳನ್ನು ಕೂಡ ಕಡಿಮೆ ಮಾಡೋಕ್ಕಾಗ್ತಾ ಇಲ್ಲ. ದಿನ ಒಂದೊಂದು ಸಮಸ್ಯೆಯಲ್ಲಿ ರೈತರು ಬೇಯ್ತಾ ಇದ್ದಾರೆ. ಇವತ್ತು ಒಂದು ಕಡೆ ವಿದ್ಯುತ್ ಇದ್ದರೆ ಒಂದು ಕಡೆ ಮಳೆ ಇರಲ್ಲ, ವಿದ್ಯುತ್ ಇದ್ದರೆ ಬಾವಿನಲ್ಲಿ ನೀರಿಲ್ಲ. ಇಂಥ ನಾನಾ ಥರ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ನಾವೇನೇ ಮುಂದುವರೆದ್ರೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೇನೆ. ನೀವು ಎಷ್ಟೆಲ್ಲ ಹಣ ಸಂಪಾದನೆ ಮಾಡ್ತೀರಾ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಮರಿ ಮಕ್ಕಳು, ನಿಮ್ಮ ಸ್ವತಃ ಎಲ್ಲರೂ ಕೂಡ ಜೈಲಿಗಾಗಿ ರಾಜಕಾರಣ ತಗೊಬಂದು ನೀವು ಮಾತ್ರ ಮುಂದುವರಿತಾ ಇದ್ದೀರ. ಈ ರೈತ ಸಮಸ್ಯೆಗಳನ್ನ ನೀವೆಂದೂ ಕೂಡ ನೋಡ್ತಾ ಇಲ್ಲ. ಆದರೆ ದಿನದ ಕೊನೆಯಲ್ಲಿ ಏನಾಗ್ತದೆ, ನೀವೇನೋ ಮುಂದುವರೆದು ಎಷ್ಟೇ ಹಣ ಗಳಿಸಿದ್ರು ಕೂಡ ಬೆಳಗ್ಗೆ ಹಾರಡಿ ಹೋಗ್ತೀರಾ, ಮಧ್ಯಾಹ್ನ ಬೆಂಜಲ್ಲಿ ಹೋಗ್ತೀರಾ, ಸಂಜೆ 4 ಗಂಟೆ ಆದರೆ ಮಶಾಗಕ್ಕೆ ಬಿದಿರು ಮೋಟ್ರಿನ ರೈತರು ಅದರಲ್ಲೇ ಹೋಗೋದು, ರಾಜಕಾರಣಿಗಳೇ ಹೋಗೋದು, ಎಲ್ಲರೂ ಒಂದೇ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀನಿ. ನೀವೆಂಥ ಹಾರಡಿ ಬೆಂಜು ಯಾವುದ್ರಲ್ಲಿ ಹೋದ್ರೂ ಕೂಡ ಸಂಜೆ ಆದಂಥ ಸಂದರ್ಭ ರುದ್ರಭೂಮಿಗೆ ಬಿದಿರು ಮೋಟ್ರ್ ಮೇಲೆ ಹೋಗಬೇಕಾಗ್ತದೆ. ರೈತರಿಗೂ ಒಂದೇ, ರಾಜಕಾರಣಿಗೂ ಒಂದೇ, ಬಿಸ್ನೆಸ್ ಮ್ಯಾನ್ಗೂ ಒಂದೇ. ಈ ಸಮಾಜದಲ್ಲಿ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಎಲ್ಲರಿಗೂ ಬಿದಿರು ಮೋಟ್ರೆ ಲಾಸ್ಟ್ಗೆ ಮೋಟ್ರಾಗಿ ಬರ್ತಕ್ಕಂಥದ್ದು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ರೈತರ ಸಮಸ್ಯೆಗಳನ್ನ ಹರಿದು ಹೋದರೆ ಈ ರೈತರು ಸಮಸ್ಯೆ ಕಷ್ಟದಿಂದ ಪಾರಾಗೋದು ಹೇಗೆ ಅಂತಕ್ಕಂಥದ್ದು ಚಿಂತೆ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದೇನು ಹೇಳ್ತೇನೆ ಅಂದರೆ, ನೀವೆಷ್ಟೆಲ್ಲ ಹಣ ಗಳಿಸಿದ್ರು ಕೂಡ ದಿನದ ಸಂಜೆಯಲ್ಲಿ ತಟ್ಟೆನಲ್ಲಿ ಅನ್ನವಿದೆ ಎಲ್ಲರೂ ಎಂಬತಕ್ಕಂಥದ್ದು ತುಂಬ ಮುಖ್ಯವಾಗ್ತದೆ. ಆ ಅನ್ನ ಸೃಷ್ಟಿಕರ್ತರು ನಮ್ಮ ರೈತರು. ಈ ರೈತರು ಇವತ್ತು ಹುತಾತ್ಮರಾಗಿದ್ದಾರೆ. ಅದನ್ನ ಸ್ಮರಿಸುತ್ತಾ ನಾನು ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಹೇಳಿ ಮಾತನ್ನು ಮುಗಿಸ್ತೇನೆ. ಈ ವೇಳೆ ನಾಗರತ್ನಮ್ಮ ಮಾತನಾಡಿ, ರಾಜ್ಯ ಸರ್ಕಾರವು ಚಿಕ್ಕಬಳ್ಳಾಪುರದ ಜಂಗಮಕೋಟೆ, ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲ, ಆನೇಕಲ್, ಬಿಡದಿ, ಬೈರಮಂಗಲ ಈ ಗ್ರಾಮಗಳಲ್ಲಿ ಟೌನ್ಶಿಪ್ ಮಾಡಲು ಸರ್ಕಾರ ಹೊಸ ಯೋಜನೆಯನ್ನು ಕೈಗೊಂಡಿದೆ. ಈ ಯೋಜನೆಯನ್ನು
ಕೂಡಲೇ ಕೈಬಿಡಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಘೋಷಣೆ ಮಾಡ್ಕೊಂಡು ಪ್ರತಿಯೊಬ್ಬ ಹೋರಾಟಗಾರರ ಮನೆ ಮೇಲೂ ಕೂಡ ಹಸಿರು ಬಾವುಟ ಹಾರಬೇಕು. ಪ್ರತಿಯೊಬ್ಬರು ಕೂಡ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಅದನ್ನ ಬಿಡಬೇಕು ಅಂತ ನಮ್ಮ ರೈತ ನಾಯಕಿ ಪ್ರೊಫೆಸರ್ ನಂಜನಸ್ವಾಮಿ ಅವ್ರ ಮಗಳು ಚುಕ್ಕಿ ಅವರು ಕರೆ ಕೊಟ್ಟಿದ್ರು. ಅದೇ ರೀತಿ ನಾವು ಕೂಡ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ರೈತ ಅಂದ್ರೆ ಒಬ್ಬನೇ ಅಲ್ವಾ, ರೈತ ಸುಭಿಕ್ಷವಾಗಿದ್ರೆ ದೇಶ ಸುಭಿಕ್ಷವಾಗಿರ್ತದೆ. ಆದ್ರೆ ಪ್ರತಿ ಸರ್ಕಾರಗಳು ಕೂಡ ರೈತನ ಹೀನಾಯವಾಗಿ ರೈತನ ನಿಂದನೆ ಮಾಡುತ್ತೆ. ಒಂದಲ್ಲ ಒಂದ್ ಸರ್ಕಾರ, ಯಾವ್ದು ಕಾಂಗ್ರೆಸ್ JDS BJP ನಾವು ಯಾವ್ದು ಹೊಗಳಂಗಿಲ್ಲ. ಪ್ರತಿ ಒಬ್ರು ಕೂಡ ರೈತನ ವಿರೋಧಿಸ್ಕೊಂಡೇ ಬಂದವ್ರೆ. ರೈತನ ನೆಮ್ಮದಿ ಆಗಿರುವಂತ ದಿನನೇ ಇಲ್ಲ. ಯಾವುದೇ ಒಂದು ರೀತಿಯಾದಂತ ಹೋರಾಟ ಇರ್ಲಿ, ಹೊಡೆದಾಟ ಇರಲಿ, ನಮ್ಮ ಹೋರಾಟಗಳೇ ಇಲ್ಲ ಅಂದ್ರೆ ದೇಶ ಇನ್ನೂ ಅಧೋಗತಿಗೆ ಹೋಗ್ತಾ ಇತ್ತು. ಆದ್ರಿಂದ ಈ ರೈತ ಹೋರಾಟಕ್ಕೆ, ಈ ರೈತರಿಗೆ ಬೆಂಬಲ ಸರ್ಕಾರದಿಂದ ಎಲ್ಲಾ ಕಡೆ, ಸರ್ಕಾರ ಕೂಡ ಹೇಳಿ 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 ಗೋಲಿಬಾರ್ ಮಾಡ್ತಾರೆ, ಗುಂಡೇಟ್ ಹಾಕ್ತಾರೆ. ಮತ್ತೆ ಮೊನ್ನೆ ಕೂಡ ಬಿಡದಿನಲ್ಲಿ FIR ಮಾಡವ್ರೆ ರೈತರ ಮೇಲೆ. ಯಾಕೆ FIR ಮಾಡ್ತಾರೆ, ಏನ್ ಮಾಡವ್ರೆ? ಈಗ ನಾವು ಒಬ್ಬ ಮುಖ್ಯಮಂತ್ರಿ ಮನೆಗೋ DC ಮನೆಗೋ MLA ಮನೆಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಅವ್ರ ಇಲ್ವಾ ಟೈಮಿಂಗ್ಸ್ ಕೇಳ್ಕೊಂಡು ಹೋಗ್ಬೇಕು. ಆದ್ರೆ ಅವ್ರುಗಳು ಮಾತ್ರ ಏಕಾಏಕಿ ರೈತರ ಜಮೀನಿನ ನುಗ್ದಾಗ ಮಾಡ್ಬೇಕಾದ್ದೇನು ವರ್ಕೆ ಸೇವೆನೆ. ಇವತ್ತು ಪರ್ಕೆ ಹೊಡೆದವ್ರೆ ಬಿಡಿ ಹೆಣ್ಮಕ್ಳು, ನಾಳೆ ಒನಕೆ ಕಸ್ಬರ್ಕೆ ಬಾರ್ಕೋಲು ಇಷ್ಟು ತಗೊಂಡು ರೆಡಿಯಾಗಿ ನಿಂತವ್ರೆ. ಇಷ್ಟಕ್ಕೆ ಸುಮ್ಮನಾಗಿ ಇದನ್ನ ಕೈ ಬಿಟ್ರೆ, ಆ ಭೂ ಸ್ವಾಧೀನ ಕೈ ಬಿಟ್ರೆ ಸರ್ಕಾರಕ್ಕೂ ಒಳ್ಳೇದು. ಮುಂದಿನ ದಿನಗಳಲ್ಲಿ ಸರ್ಕಾರನೂ ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಅಂತ್ಯ. ರೈತ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಎತ್ತಾನೆ, ಯಾರನ್ನ ಬೇಕಾದ್ರೂ ತುಳಿತಾನೆ. ರೈತನ ವಿರೋಧ ಕಟ್ಕೊಂಡು ನಡೆಸೋ ಸರ್ಕಾರಗಳು ಯಾವ ಉದ್ಧಾರ ಆಗಿಲ್ಲ. ಇದೇ ಹೋರಾಟಕ್ಕೆ ಹತ್ತಿಕ್ಕಂತ ಗುಂಡೂರಾವ್ ಸರ್ಕಾರ ಏನಾಯ್ತು? ಎಷ್ಟು ವರ್ಷ ನೆಲ ಕಚ್ಚಿತ್ತು. ಇತ್ತೀಚೆಗೆ ಸರ್ಕಾರ ಬಂದೈತೆ, ಕಾಂಗ್ರೆಸ್ ಸರ್ಕಾರ. ಮಾನ ಮರ್ಯಾದೆ ಆಗಿ ಅವರು ಈ ಭೂ ಸ್ವಾಧೀನ ಕೈ ಬಿಟ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಬೆಲೆ ಇಲ್ವಾ? ಹೀನಾಯವಾದ ಸ್ಥಿತಿ ನೀವು ಅನುಭವಿಸ್ತೀರಾ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚಿನ್ನೇನಹಳ್ಳಿ ನಾಗರತ್ನಮ್ಮ, ರಾಜ್ಯ ಮುಖಂಡರಾದ ರಾಜಗೋಪಾಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಕೊಟ್ಟಾರಿ, ರಾಜ್ಯ ಗೌರವಾಧ್ಯಕ್ಷ ಕುಮಾರಪ್ಪ, ಯುವ ಅಧ್ಯಕ್ಷ ದಿಬ್ಬೂರು ರವಿ, ತುಮಕೂರು ಜಿಲ್ಲಾಧ್ಯಕ್ಷ ರವಿ, ಕಾರ್ಯಾಧ್ಯಕ್ಷ ಅರಸೀಕೆರೆ ರವಿ, ಜಿಲ್ಲಾಧ್ಯಕ್ಷ ಸ್ವರೂಪ್ ಕೃಷ್ಣ, ಅರಸೀಕೆರೆ ತಾಲೂಕು ಅಧ್ಯಕ್ಷ ರಮೇಶ್, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಮಡಬಾ ಮಂಜುನಾಥ್, ತಾಲೂಕು ಉಪಾಧ್ಯಕ್ಷ ಮೋಹನ್ ಕುಮಾರ್, ಜೋಗಿಪುರ ಟೈಲರ್ ಕುಮಾರ್, ಪಡುವನಹಳ್ಳಿ ಕುಮಾರ್, ಕೋವಿ ಬಾಬು ಹಾಗೂ ಅನೇಕರು ಉಪಸ್ಥಿತರಿದ್ದರು. ಭಕ್ತರಿಗೆ ಸ್ವಚ್ಛ, ಸುಸಜ್ಜಿತ ಹಾಗೂ ಆಧ್ಯಾತ್ಮಿಕ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಇತಿಹಾಸ ಪ್ರಸಿದ್ಧ ಪುರದಮ್ಮ ದೇವಾಲಯ ಬೀಕರಹಳ್ಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ವೇಗ ನೀಡಲಾಗಿದೆ. ದೇವಾಲಯ ಆವರಣದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯಗಳು ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಕುಮಾರ್ UM ಅವರ ನೇತೃತ್ವದಲ್ಲಿ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ಅದರ ಭಾಗವಾಗಿ ದೇವಾಲಯದ ಆವರಣದಲ್ಲಿರುವ ಶೌಚಾಲಯಗಳನ್ನು ಆಧುನಿಕ ಇರುವ ಯಂತ್ರದ ಮೂಲಕ ಸಂಪೂರ್ಣ ಸ್ವಚ್ಛಗೊಳಿಸಿ ಸ್ವಚ್ಛ ಪರಿಸರ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ದೇವಾಲಯಕ್ಕೆ ಪ್ರತಿದಿನ ಆಗಮಿಸುವ ಸಾವಿರಾರು ಭಕ್ತರ ಅನುಕೂಲವನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಇತರೆ ಅಗತ್ಯ ಸೌಲಭ್ಯಗಳನ್ನು ಉತ್ತಮಗೊಳಿಸಲು ಅಲ್ಪಾವಧಿ ಮತ್ತು ದೀರ್ಘಾವಧಿ ಯೋಜನೆಗಳನ್ನು ರೂಪಿಸಿ ಕ್ರಮಬದ್ಧವಾಗಿ ಜಾರಿಗೊಳಿಸಲಾಗುತ್ತಿದೆ. ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಪಾರದರ್ಶಕವಾಗಿ ನಡೆಯುತ್ತಿದ್ದು, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು ಹಾಗೂ ಭಕ್ತರ ಸಲಹೆ ಮತ್ತು ಸಹಕಾರದೊಂದಿಗೆ ಪ್ರತಿಯೊಂದು ಕಾಮಗಾರಿಯನ್ನು ಗುಣಮಟ್ಟದ ರೀತಿಯಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. ಇದು 3ನೇ ಲೋಡು ಹಾಕಿ 3ನೇ ಲೋಡು ಸರ್. ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಅದು ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ. ಭಕ್ತರು ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಅನುಭವ ಪಡೆಯುವ ವಾತಾವರಣ ನಿರ್ಮಿಸುವುದು ನಮ್ಮ ಸಂಕಲ್ಪ. ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ಮುಂದುವರಿಯಲಿದ್ದು, ಪುರದಮ್ಮ ದೇವಾಲಯವನ್ನು ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿ ರೂಪಿಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಕುಮಾರ್ UM ತಿಳಿಸಿದ್ದಾರೆ.
ಕಾಫಿ ಬೆಳೆಗಾರರು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ರಾಸಾಯನಿಕ ಬಳಕೆಯನ್ನು ಮಿತಗೊಳಿಸಿ ಸಾವಯವ ಕೃಷಿ ಪದ್ಧತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದರೆ ಉತ್ತಮ ಗುಣಮಟ್ಟದ ಕಾಫಿ ಉತ್ಪಾದನೆಯೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಕೃಷಿ ಮಂಡಳಿಯ ಅಧಿಕಾರಿಗಳು ಅಭಿಪ್ರಾಯಪಟ್ಟರು. ಹಾಸನದ ಕಾಫಿ ಮಂಡಳಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಹಾಗೂ ಎನ್ಕೆಜಿ ಕಾಫಿ ಕ್ಯೂರಿಂಗ್ ಎಕ್ಸೆಲ್ನಲ್ಲಿ ನಡೆದ ಕಸ್ಬಾ ಹೋಬಳಿ ಬೆಳೆಗಾರರ ಸಂಘದ ಸಭೆಯಲ್ಲಿ ವಿವಿಧ ತಜ್ಞರು ಕಾಫಿ ಬೆಳೆಗಾರರಿಗೆ ವೈಜ್ಞಾನಿಕ ಕೃಷಿ ಗುಣಮಟ್ಟದ ಉತ್ಪಾದನೆ ಹಾಗೂ ರಫ್ತು ಮಾನದಂಡಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಕಾಫಿ ಮಂಡಳಿಯ ಜಂಟಿ ನಿರ್ದೇಶಕ ನಂದಗೋಪಾಲ್ ಮಾತನಾಡಿ, ಉತ್ತಮ ಗುಣಮಟ್ಟದ ಕಾಫಿಯೇ ರೈತರಿಗೆ ಹೆಚ್ಚಿನ ಆದಾಯ ತಂದುಕೊಡಬಲ್ಲದು. ಆದ್ದರಿಂದ ಜೈವಿಕ ಗೊಬ್ಬರ, ಸಾವಯವ ಪೋಷಕಾಂಶಗಳು ಹಾಗೂ ವೈಜ್ಞಾನಿಕ ಬೆಳೆ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕು ಎಂದು ಸಲಹೆ ನೀಡಿದರು. ಮೊಟ್ಟೆಯಿಂದ ಮರಿಯಾಗಕ್ಕೆ 9 ದಿವಸ ಆಗುತ್ತೆ ಅಂದರೆ ಹೊರಗಡೆ ಬರೋಕ್ಕೆ. ಅದಕ್ಕೆ ಇದು ನಾವು ತಿಳ್ಕೋಬೇಕು, ಬಯಾಲಜಿ ಅದು ಜೀವನ ಚರಿತ್ರೆ ತಗೊಂಡ್ರೆ ನಾವು ಯಾವ ಥರ ಕಂಟ್ರೋಲ್ ಮೆಜರ್ಸ್ ಔಷಧಿ ಎಲ್ಲ ಈ ಕೆಲವು ಸುಮ್ಮನೆ ಯಾವ ಮಾರ್ಚಲ್ಲಿ ಮಾಡ್ತಾರೆ, ಕೆಲವರು ಜೂನಲ್ಲಿ ಮಾಡ್ತಿರ್ತಾರೆ, ಅವೆಲ್ಲ ಯೂಸ್ ಆಗೋದು. ಬಟ್ ಇದು ತಿಳ್ಕೊಂಡಿದ್ರೆ ಮಾತ್ರ ನಮಗೆ ಇಮಿಡಿಯೇಟ್ ನಾವು ಔಷಧಿ ಆಗಲಿ, ಈಗ ಲೈಮ್ ಆಗಲಿ, ಇಲ್ಲ ಟ್ರಾಪ್ಸ್ ಇವೆಲ್ಲ ಇಟ್ಕೋಬೇಕು. ಮೊಟ್ಟೆಯಿಂದ ಮರಿಯಾಗಕ್ಕೆ 9 ದಿವಸ ಆಗುತ್ತೆ ಹೊರಗಡೆ ಬರೋಕ್ಕೆ, 9 ರಿಂದ 12 ದಿವಸ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗ ಮರಿ ಏನಾಗುತ್ತೆ, ಅದು ಕೆಳಗಡೆ ತೊಗಟೆ ತಿನ್ಕೊಳ್ಳೋಕೆ ಹೆಚ್ಚು ಕಮ್ಮಿ 15 ರಿಂದ 20 ದಿವಸ ಬೇಕು. ಆ ಟೈಮಲ್ಲಿ ನಾವೇನಾದರೂ ಕಂಟ್ರೋಲ್ ಮೆಜರ್ಸ್ ತಗೊಂಡ್ರೆ ಮಾತ್ರ ಇವು ಇಲ್ಲ ಅಂದ್ರೆ ಒಂದ್ಸಲ ತೊಗಟೆಯಿಂದ ಒಳಗಡೆ ಹೋಗ್ಬಿಟ್ರೆ. ಕೆರೆಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ರಂಜಿತ್ ಕುಮಾರ್ ಅವರು ಪ್ರಯೋಗಾಲಯದಲ್ಲಿ ದೊರೆಯುವ ಮಣ್ಣು, ನೀರು ಮತ್ತು ಕಾಫಿ ಮಾದರಿ ಪರೀಕ್ಷೆಗಳ ಮಹತ್ವವನ್ನು ವಿವರಿಸಿ ವೈಜ್ಞಾನಿಕ ವರದಿಗಳ ಆಧಾರದ ಮೇಲೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವಂತೆ ರೈತರಿಗೆ ಕರೆ ನೀಡಿದರು. ಕೋರಮಂಡಲ್ ಫರ್ಟಿಲೈಸರ್ಸ್ ಕಂಪನಿಯ ಜನರಲ್ ಮ್ಯಾನೇಜರ್ ಬಸವರಾಜು ಹಾಗೂ ಪ್ರತಿನಿಧಿ ಕಿಶೋರ್ ಕುಮಾರ್ ಅವರು ಬೆಳೆಗಳ ಪೋಷಕಾಂಶ ನಿರ್ವಹಣೆ ಹಾಗೂ ವಿವಿಧ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಬಳಕೆಯ ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು. ಸಲ್ಫರ್ ಸಿಗ್ತದೆ, ಆರ್ಸೆಪ್ಸ್ 15 ಸಲ್ಫರ್ ಸಿಗಲ್ಲ, ಅಥವಾ ಬೇರೆ ಯಾವ ಕಂಪನಿಯಲ್ಲೂ ಸಲ್ಫರ್ ಸಿಗಲ್ಲ. 2020 ಲಾಸ್ಟ್ 4% ಇರುತ್ತೆ, ಅದು ಸಲ್ಫರು ಸಹ ಬೆಳೆಗೆ ಬಹಳ ಮುಖ್ಯ. ನಾವು ಗೊಬ್ಬರ ಅಂದರೆ ಕೇವಲ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಷ್ಟೇ ಅಂದ್ಕೊಂಡಿದ್ದೀವಿ ಅಲ್ವಾ? ನೈಟ್ರೋಜನ್ ಕೆಲಸ ಏನು? ವೆಜಿಟೇಟಿವ್ ಅಷ್ಟೇ ಗ್ರೋತ್. ವೆಜಿಟೇಟಿವ್ ಗ್ರೋತ್ ಅಂದರೆ ಸ್ವಲ್ಪ ಗ್ರೀನಿಶ್ ಜಾಸ್ತಿ ಆಗುತ್ತೆ. ಗ್ರೀನಿಶ್ ಜಾಸ್ತಿ ಸರ್ ಒಂದು ನಿಮಿಷ, ಗ್ರೀನಿಶ್ ಜಾಸ್ತಿ ಆದರೆ ಬೆಳವಣಿಗೆ, ಅದ್ರ ಊಟ ತಯಾರು ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅನುಕೂಲ ಆಗ್ತದೆ, ಬೆಳವಣಿಗೆ ಚೆನ್ನಾಗಿ ಬೆಳೀತದೆ ಅಷ್ಟೇ. ಫಾಸ್ಫರಸ್ ಕೆಲಸ ಏನು? DAP ಕೆಲಸ ಏನು? ರೂಟ್ ಗ್ರೋತಿಗೆ ಮೇನ್ ಬೇಕಾದ್ರೆ ಫಾಸ್ಫರಸ್. ಪೊಟ್ಯಾಶ್ ಬಂದು ಸ್ವಲ್ಪ ಡಿಸೀಸ್ ರೆಸಿಸ್ಟೆನ್ಸ್ ಮಾಡೋದಕ್ಕೆ ಪೊಟ್ಯಾಶ್ ಬೇಕು. ಬಟ್ ಹಂಗೆ ನಾವು ಅವಾಗ ಹೇಳಿದಂಗೆ ಬೋರಾನ್ ಬಂದರೆ ಫ್ಲವರ್ ಡ್ರಾಪಿಂಗು, ಬೆರಿ ಸೆಟ್ಟಿಂಗ್ ಮಾಡೋದಕ್ಕೆ, ಫ್ಲವರ್ ಡ್ರಾಪಿಂಗ್ ತಡೆಯೋಕ್ಕೆ, ಬೆರಿ ಸೆಟ್ಟಿಂಗ್ ಜಾಸ್ತಿ ಮಾಡೋದಕ್ಕೆ ಬೋರಾನ್ ಬೇಕು. ಸಲ್ಫರ್ ಇದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್. ಆಫ್ಟರ್ NPK ಒನ್ ಆಫ್ ದ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಸಲ್ಫರು. ಸಲ್ಫರ್ ಕೊಡೋದ್ರಿಂದ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅದೇ ಕ್ರಾಪಲ್ಲಿ ಕ್ವಾಲಿಟಿ ಜಾಸ್ತಿ ಆಗೋದ್ರೆ ಸಲ್ಫರ್ ಅಪ್ಲೈ ಮಾಡಿ. ಈಲ್ಡ್ ಜಾಸ್ತಿ ಹೆಂಗೆ ಬರುತ್ತೆ? ತೂಕದಿಂದಾನೆ. ನಾನು ಏನಿದು ಇಷ್ಟೆಲ್ಲ ಹಾಕಿದ ತಕ್ಷಣ ಬ್ರಾಂಚಲ್ಲಿ 100 ಬೇರೆ ಬರೋದು 200 ಬೇರೆ ಬರುತ್ತೆ ಅಂತ ಹೇಳ್ತದೆ ನಿಮಗೆ. ಅಷ್ಟೇ ಬೇರೆ ಬರುತ್ತೆ, ಆಯ್ತಾ? ಮಲ್ಟಿಪ್ಲೈ ಆಗುತ್ತಿಲ್ಲ. ವೇಟೇಜ್ ಜಾಸ್ತಿ ಬಂದರೆ ಆಟೋಮೆಟಿಕ್ ನಿಮಗೆ ವೇಟೇಜ್ ಜಾಸ್ತಿ ಬರಬೇಕು ಅಂತಂದರೆ ದಯವಿಟ್ಟು ಸಲ್ಫರ್ ಹಾಕಿ. ವೇಟೇಜ್ ಜಾಸ್ತಿ ಬರಬೇಕು ಅಂದರೆ ಸಲ್ಫರ್ ಹಾಕಿ. ಸಲ್ಫರ್ ಕೇವಲ ವೇಟೇಜ್ ಒಂದೇ ಅಲ್ಲ, ಒಂದು ಕ್ವಾಲಿಟಿ ಇನ್ಕ್ರೀಸ್ ಮಾಡೋಕ್ಕೆ ಅನುಕೂಲ ಆಗ್ತದೆ, ವೇಟೇಜ್ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಆಯಿಲ್ ಕಂಟೆಂಟ್ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ, pH ಸರಿ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಆಯಿತಾ? ನಾವು ಸುಣ್ಣದಲ್ಲಿ ಬರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತದೆ ಅಷ್ಟೇ, ಬಟ್ ಅದು ಸಲ್ಫರ್ ಇಲ್ಲ. SSP ಇದೆ, ಸಲ್ಫರ್ ಇದೆ. SSP ಹಾಕಿದ್ರೆ ಸಾಯಿಲ್ ಕಂಡೀಷನರ್ ಥರ ವರ್ಕ್ ಮಾಡ್ತದೆ. pH ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಈ ಸಲ್ಫರ್ ಕೊಡೋದ್ರಿಂದ NPK ನೀವು ಯೂರಿಯಾ, DAP, ಪೊಟ್ಯಾಶ್ ಬೇರೆ ಕೊಡ್ತಿಲ್ಲ, ಆ ನ್ಯೂಟ್ರಿಯೆಂಟ್ ತಗೊಳ್ಳೋ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತದೆ.
ರತನನ್ನ ವಿಡಿಯೋ ಮಾಡ್ತಾರೆ. ಎಲ್ಲ ಸಂಬಳ ಆಗುತ್ತೆ ಪ್ರಭಾಕ ಚೆರಿಗೆ 2 ಸಾವಿರ ಆ ಕಡೆಮು 2 ಸಾವಿರ ಅಲ್ಲ ಬರ್ತದೆ ಒಂದು ಇಲ್ಲೂ ಸೇಮು 2 ಸಿಗ್ತೀವಿ ಅದೊಂದು ನಂಬರ್ ನೋಡಿ ಅದರಿಂದ ಹೋಗುತ್ತೆ ಸ್ಯಾಂಪಲ್ ಆಗಿ ಲ್ಯಾಬಿಗೆ ಹೋಗುತ್ತೆ ಅಲ್ಲೆಲ್ಲ ಈಗ ಏನೋ ಲ್ಯಾಬ್ ರಿಪೋರ್ಟೆಲ್ಲ ಬಂದು ಎಲ್ಲ ಹೋಗ್ತಾ ಇದ್ದರೆ ಮಾತ್ರ ಇದರಿಂದ ಪ್ರತಿ ಆಗುತ್ತೆ. ಈ ಸಂದರ್ಭದಲ್ಲಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಕೆವಿ ಮೇಘರಾಜ್, ಗೌರವ ಕಾರ್ಯದರ್ಶಿ ಎನ್ಡಿ ರಾಕೇಶ್, ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಹೆಚ್ಚಿನ ಸಂಖ್ಯೆಯ ಕಾಫಿ ಬೆಳೆಗಾರರು ಉಪಸ್ಥಿತರಿದ್ದರು. ಅರ್ಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಜುಲೈ 26ರಂದು ಅನಕೃ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರ ಅಭಿಮಾನಿ ಬಳಗದ ತಾಲೂಕು ಸಂಚಾಲಕ ಕಲಾವಿದ ಪ್ರವೀಣ್ ತಿಳಿಸಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರ ಅಭಿಮಾನಿಗಳ ಬಳಗ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾರಂಭವನ್ನು ಶಾಸಕ ಎ. ಮಂಜು ಉದ್ಘಾಟಿಸಲಿದ್ದು, ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಕಳೆದ 11 ವರ್ಷಗಳಿಂದ ಸಾಹಿತ್ಯ, ಶಿಕ್ಷಣ, ಕಲೆ, ಸಂಸ್ಕೃತಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಗಣ್ಯರಿಗೆ ಅನಕೃ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು, ಈ ವರ್ಷ ಖ್ಯಾತ ಸಾಹಿತಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ಪ್ರತಿಷ್ಠಿತ ಅನಕೃ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದರು. 26/7/2026 ಇದೇ ಭಾನುವಾರ ಅರ್ಕಲಗೂಡಿನ ಶಿಕ್ಷಕರ ಭವನದಲ್ಲಿ ಕನ್ನಡ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಅನಕೃ ಒಂದು ನೆನಪು ಕಾರ್ಯಕ್ರಮ ಹಾಗೂ 2026 ಅನಕೃ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಗಾನಕಲಾಭೂಷಣ ಡಾಕ್ಟರ್ ಆರ್.ಕೆ. ಪದ್ಮನಾಭರವರ ಅಭಿಮಾನಿಗಳ ಬಳಗ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಅನಕೃ ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಕಲಾವಿದರಿಗೆ ನೀಡಲಾಗ್ತಿದ್ದು, ಈ ಬಾರಿಯ ಅನಕೃ ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳು, ಸಂಶೋಧಕರು, ಸಾಹಿತ್ಯ ಚಿಂತಕರು ಆಗಿರುವ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ನೀಡಲಾಗ್ತಾ ಇದೆ. ಭಾನುವಾರ ಬೆಳಗ್ಗೆ ಕೋಟೆ ಗಣಪತಿ ಕೊತ್ತಲಿನ ಆವರಣದಿಂದ ಅನಕೃ ವೃತ್ತ ಹಾಗೂ ಶಿಕ್ಷಕರ ಭವನದವರೆಗೆ ಮಂಗಳವಾದ್ಯ, ವಿವಿಧ ಕಲಾ ತಂಡಗಳೊಂದಿಗೆ ಪ್ರಶಸ್ತಿ ಪುರಸ್ಕೃತರ ಮೆರವಣಿಗೆಯನ್ನು ಸಹ ಏರ್ಪಡಿಸಲಾಗಿರುತ್ತೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅರ್ಕಲಗೂಡಿನ ಮಾನ್ಯ ಶಾಸಕರಾದಂತಹ ಶ್ರೀಯುತ ಎ. ಮಂಜುನಾಥ್ ಅವರು ನೆರವೇರಿಸಲಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕೆ.ಎಸ್. ಲತಾಕುಮಾರಿರವರು, ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವೆಂಕಟಗಿರಿ ದಳವಾಯಿರವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು, ಡಾಕ್ಟರ್ ಆರ್.ಕೆ. ಪದ್ಮನಾಭ ಗುರುಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಮಾರಂಭದ ವೇದಿಕೆ ಕಾರ್ಯಕ್ರಮದ ನಂತರ ಖ್ಯಾತ ರಂಗಕಲಾವಿದರಿಂದ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಅನಕೃ ಜನ್ಮಸ್ಥಳವಾದಂತಹ ಅರ್ಕಲಗೂಡಿನಲ್ಲಿ ನಡೆಯಲಿರುವಂತಹ ಅನಕೃ ಒಂದು ನೆನಪು ಹಾಗೂ ಅನಕೃ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕನ್ನಡಾಭಿಮಾನಿಗಳು, ಸಾಹಿತ್ಯಾಸಕ್ತರು, ಸಾರ್ವಜನಿಕ ಬಂಧುಗಳೆಲ್ಲರನ್ನ ಡಾಕ್ಟರ್ ಆರ್.ಕೆ. ಪದ್ಮನಾಭರವರ ಅಭಿಮಾನಿ ಬಳಗದ ವತಿಯಿಂದ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಆಟೋ ಧರ್ಮ, ವಿಜಯ್ ಕುಮಾರ್, ಕಾಫಿ ಕುರು ಹಾಗೂ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಪ್ರಜ್ವಲ್ ಬಗ್ಗೆ ಕೊನೆಯ ಬಾರಿ ಕೇಳಿದ್ದರು ಅಮ್ಮ ಎಂದು ಭಾವುಕರಾದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಅಂತಹ ಘಟನೆಯಾಗದೇ ಇದ್ದಿದ್ದರೆ ಅಮ್ಮ ಇನ್ನೂ ಬದುಕಿರುತ್ತಿದ್ದರು ಎಂಬ ಭಾವುಕರಾದ ಸಚಿವರು, ನಮ್ಮ ಕುಟುಂಬವನ್ನ ಜನರ ಹೃದಯದಿಂದ ದೂರವಿಡುವ ಪ್ರಯತ್ನ ನಡೆಯಿತು ಎಂಬ ಆರೋಪ ಮಾಡಿದ ಎಚ್.ಡಿ.ಕೆ. ನಮ್ಮ ತಾಯಿಗೆ ಚಿರಶಾಂತಿ ಸಿಗುವುದೇ ಈಗ ನಮ್ಮ ಆಶಯ ಎಂದು ಕುಟುಂಬದ ಭಾವನೆ ವ್ಯಕ್ತಪಡಿಸಿದ ಕೇಂದ್ರ ಸಚಿವ. ಚೆನ್ನಮ್ಮ ಸಮಾಧಿಯಲ್ಲಿ 3ನೇ ದಿನದ ಹಾಲು ತುಪ್ಪದ ಕಾರ್ಯ, ಇಷ್ಟದ ಚಕ್ಕುಲಿ, ಮೈಸೂರು ಪಾಕ್ ಅರ್ಪಿಸಿದ ಕುಟುಂಬ, ಚೆನ್ನಮ್ಮ ನೆನಪಿನಲ್ಲಿ ಭಾವುಕರಾದ ಕುಟುಂಬ. ತಪ್ಪು ಕಳೆನಾಶಕ ಸಿಂಪಡಣೆಯಿಂದ 13 ಲಕ್ಷ ಬಂಡವಾಳದ ಶುಂಠಿ ಬೆಳೆ ಸಂಪೂರ್ಣ ನಾಶ, 35ರಿಂದ 40 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತ ಕುಟುಂಬಕ್ಕೆ ಭಾರಿ ಹೊಡೆತ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸ್ಥಳ ಪರಿಶೀಲನೆ ಆಗಿಲ್ಲ ಎಂಬ ಆರೋಪ. ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ರೈತ ಕುಟುಂಬದ ಮನವಿ.
ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.